ओम शांति, ओम शांति, ओम शांति, ओम। ज्योति बिंदु की किरणों से जगमग है जग सारा। ज्योति बिंदु की किरणों से जगमग है जग सारा। धरा गगन में अंतर मन में, धरा गगन में अंतर मन में उजियारा 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 उजियारा। बच्चों का दिल वाला है, भक्तों का रखवाला है। बच्चों का दिल वाला है, भक्तों का रखवाला है। अतिशय प्यारा प्राण हमारा, पलकों में हमें पाला है। बिंदु है बाबा, बिंदु है बच्चे, स्नेह से हमें निहारा। उजियारा 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 उजियारा। मिलता कल्प में एक ही बार, ब्रह्मा तन लेता आधार। मिलता कल्प में एक ही बार, ब्रह्मा तन लेता आधार। देह और दुनिया भूल गए हम, सुनकर सच्चा गीता सार। साथ निभाए हाथ बटाए, दिल से जब भी पुकारा। उजियारा 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 उजियारा। मात पिता वो बंधु सखा, उससे सारा नाता है। मात पिता वो बंधु सखा, उससे सारा नाता है। भोलों पर त्रिझा भगवन, भोलानाथ कहलाता है। निर्बल को बल देने वाला, सच्चा वही सहारा। उजियारा 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 उजियारा। ज्योति बिंदु की किरणों से जगमग है जग सारा। ज्योति बिंदु की किरणों से जगमग है जग सारा। धरा गगन में अंतर मन में, धरा गगन में अंतर मन में उजियारा 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 उजियारा
ಶಾಂತಿ. ಅವ್ಯಕ್ತ ಬಾಪ್ತಾದ ಮಹಾವಾಕ್ಯ 20/10/2008. ಅವ್ಯಕ್ತ ಮುರಳಿ ಇವತ್ತು ರಿವೈಸ್ ಆಗ್ತಾ ಇದೆ. ಇವತ್ತು 11/1/26. संतुष्ट मणि बन विश्व में संतुष्टता की लाइट फैलाओ. संतुष्ट रहो और सबको संतुष्ट करो. बाबा ತಿಳಿಸ್ತಾರೆ, संतुष्ट मणि बन विश्व में संतुष्टता की लाइट फैलाओ. ನಾವು ಸಂತುಷ್ಟ ಮಣಿಗಳಾಗಿ ವಿಶ್ವದಲ್ಲಿ ಸಂತುಷ್ಟತೆಯ ಬೆಳಕನ್ನು ಹರಡಿಸಿರಿ. ಸಂತುಷ್ಟ ಇರಿ ಮತ್ತು ಎಲ್ಲರನ್ನು ಸಂತುಷ್ಟಪಡಿಸಿರಿ. आज बाप दादा अपने सदा संतुष्ट रहने वाले संतुष्ट मणियों को देख रहे हैं. ಯಾರನ್ನು ನೋಡ್ತಿದ್ದಾರೆ ಬಾಬಾ ಇವತ್ತು? ಸದಾ ಸಂತುಷ್ಟ ಇರುವ ಸಂತುಷ್ಟ ಮಣಿಗಳನ್ನು ನೋಡ್ತಾ ಇದ್ದಾರೆ. ಸದಾ ಸಂತುಷ್ಟ ಇರುವ ಸಂತುಷ್ಟ ಮಣಿಗಳನ್ನು ಬಾಪ್ತಾದ ನೋಡ್ತಿದ್ದಾರೆ. एक एक संतुष्ट मणि की चमक से चारों ओर कितनी सुंदर चमक रही है. ಒಂದೊಂದು ಬಾಬನ ಮಕ್ಕಳ ಸಂತುಷ್ಟ ಮಣಿಯ ಒಂದು ಹೊಳಪು ನಾಲ್ಕು ಕಡೆ ಎಷ್ಟು ಸುಂದರವಾಗಿ ಹೊಳಿತಾ ಇದೆ. ಹರೇಕ್ ಸಂತುಷ್ಟ ಮಣಿ, ಈಗ ಸಂತುಷ್ಟ ಮಣಿ ಅದರದ್ದು ವಿಶೇಷತೆ ಅದು ಎಲ್ಲ ಹೇಳ್ತಾ ಹೋಗ್ತಾರೆ ಬಾಬಾ. ಈಗ 1ನೇ ಪಾಯಿಂಟ್ ಬರೀರಿ. ಹರೇಕ್ ಸಂತುಷ್ಟ ಮಣಿ ಕಿತನಿ ಬಾಪ್ ಕಿ ಪ್ಯಾರಿ, हर एक की प्यारी, अपनी भी प्यारी है. ಯಾರ್ಯಾರ ಜೊತೆಗಾಯಿತು? ಸೆಲ್ಫ್ ವಿತ್ ಗಾಡ್, ಸೆಲ್ಫ್ ವಿತ್ ಅದರ್ಸ್, ಸೆಲ್ಫ್ ವಿತ್ ಸೆಲ್ಫ್. ಹೌದಾ? ಎಲ್ಲೆಲ್ಲಿ ಸಂತುಷ್ಟ ಮಣಿಯಾಗಿರ್ಬೇಕು ನಾವು? ಬಾಪ್ ಕಿ ಪ್ಯಾರಿ, ಬಾಬನ ಜೊತೆಗೆ ಇಷ್ಟು ಪ್ರೀತಿ, ಇಷ್ಟು ಖುಷಿ, ಇಷ್ಟು ಸಂತುಷ್ಟತೆ. ಎರಡನೇದು ಹರೇಕಿ, ಪ್ರತಿಯೊಬ್ಬರಿಗೂ ನಾನು ಪ್ಯಾರಿ. ಪ್ಯಾರಿ ಅಂದರೆ ನಾನು ಇಷ್ಟ ಆಗ್ತಿದ್ದೀನಿ ಅಂದರೆ ಸಂತುಷ್ಟ ಇದ್ದೀರಿ ನೀವೆಲ್ಲ ಅಂತ. ಹರೇಕಿ ಪ್ಯಾರಿ. ಇನ್ನೊಂದು ಅಪಿನಿ ಬಿ ಪ್ಯಾರಿ, ನನ್ನನ್ನು ನೋಡಿದರೆ ನನಗೇನೆ ಭಾಳ ಪ್ರೀತಿ ಅನ್ನಿಸ್ತದೆ. ಪ್ರತಿಯೊಬ್ಬರನ್ನ ಕಂಡಾಗ ಪ್ರೀತಿ ಅನ್ನಿಸ್ತದೆ, ಬಾಬನ ಕಂಡಾಗ ಪ್ರೀತಿ ಅನ್ನಿಸ್ತದೆ. ಬಾಪಕಿ ಬಿ, ಹರೇಕ್ ಬಿ ಬಿ, ಅಪನಿ ಬಿ. ಸಂತುಷ್ಟ ಸರ್ವಕ್ಕೂ ಪ್ಯಾರಿ ಹೈ. ಯಾರು ಸಂತುಷ್ಟ ಇರ್ತಾರೋ ಅವರು ಸರ್ವರಿಗೂ ಪ್ರಿಯರು, ಸರ್ವರಿಗೂ ಪ್ರಿಯರು. ನೆಕ್ಸ್ಟ್, ಸಂತುಷ್ಟತಾ ಸದಾ ಸರ್ವ ಪ್ರಾಪ್ತಿ ಸಂಪನ್ನ ಹೈ. ಯಾವಾಗ ಸಂತುಷ್ಟತೆ? ಸರ್ವ ಪ್ರಾಪ್ತಿ ಸಂಪನ್ನತೆ ಇದ್ದಾಗ ಸಂತುಷ್ಟತೆ. क्योंकि जहाँ संतुष्टता है वहाँ अप्राप्त कोई वस्तु नहीं. ಸಂತುಷ್ಟತೆ ಇದ್ದಲ್ಲಿ ಅಪ್ರಾಪ್ತಿ ಎನ್ನುವಂತಹ ವಸ್ತುಗಳು ಇಲ್ಲ. संतुष्टात्मा में संतुष्टता का ನ್ಯಾಚುರಲ್ ನೇಚರ್ है. ಸಂತುಷ್ಟಾತ್ಮಗಳಲ್ಲಿ ಸಂತುಷ್ಟತೆಯ ನ್ಯಾಚುರಲ್ ನೇಚರ್ ಇರ್ತದೆ. संतुष्टता की शक्ति स्वतः और सहज चारों ओर वायुमंडल फैलाती है. ಸಂತುಷ್ಟತೆಯ ಶಕ್ತಿ ನ್ಯಾಚುರಲ್ ಆಗಿ ಸ್ವತಃ ನಾಲ್ಕು ಕಡೆನೂ ವಾಯುಮಂಡಲ ಹರಡಿಸ್ತದೆ. ಹೇಳಿ ಇನ್ನು, ಸಂತುಷ್ಟತೆ ಇರುವವರ ಮುಖ ಹೆಂಗಿರ್ತದೆ? ಚೆಹರ, ಉನಿಕೆ ನಯನ್, ಅವರ ಕಣ್ಣುಗಳು. ವಾಯುಮಂಡಲ್ ಮೇ ಬಿ ಸಂತುಷ್ಟತಾ ಕಿ ಲಹರ್ ಫೈಲಾತಿ ಹಿ. ಸಂತುಷ್ಟ ಇರುವವರ ಮುಖಮಂಡಲ, ನಂತರ ನಯನಗಳು ವಾಯುಮಂಡಲದಲ್ಲಿ ಸಂತುಷ್ಟತೆಯ ಪ್ರಕಂಪನವನ್ನು ಹರಡಿಸುತ್ತದೆ. ಎಷ್ಟಾಯಿತು ಪಾಯಿಂಟ್? ಸಂತುಷ್ಟ ಮಣಿಗಳು ಬಾಬನಿಗೂ ಪ್ರಿಯರು, ಪ್ರತಿಯೊಬ್ಬರಿಗೂ ಪ್ರಿಯರು, ತಮಗೂ ಪ್ರಿಯರು, ಸರ್ವರಿಗೆ ಪ್ರಿಯರು. ಸಂತುಷ್ಟತೆ ಅಂದರೇ ಸರ್ವಪ್ರಾಪ್ತಿ ಸಂಪನ್ನರು. ಅವರ ಲೈಫಲ್ಲಿ
ಅಪ್ರಾಪ್ತಿ ಅನ್ನೋದೇ ಇಲ್ಲ. ಸಂತುಷ್ಟಾತ್ಮಗಳ ಸಂತುಷ್ಟತೆ ನ್ಯಾಚುರಲ್ ನೇಚರ್, ಸ್ವತಃ ಮತ್ತು ಸಹಜ. ವಾಯುಮಂಡಲದಲ್ಲಿ ಸಹಿತ ಸಂತುಷ್ಟತೆಯ ಪ್ರಕಂಪನ ಹರಡ್ತದೆ. ಅವರ ಮುಖಮಂಡಲ, ಅವರ ನಯನದಲ್ಲಿ ಹೊರಹೊಮ್ಮುವ ಸಂತುಷ್ಟತೆಯ ಬಾಬಾ ಮೊದಲೇ ಅಂದರು, ಚಮಕ್ वायुमंडल में भी संतुष्टता की लहर फैलाती है. जहाँ संतुष्टता है वहाँ और विशेषताएं स्वतः ही आ जाती है. ಸಂತುಷ್ಟ ಇದ್ದರೆ ಸಾಕು, ಉಳಿದ ವಿಶೇಷತೆಗಳು ಸ್ವತಃ ಬರ್ತದೆ. ಯಾವ ವಿಶೇಷತೆಗಳು ಬರ್ತವೆ? ಸಂತುಷ್ಟತಾ ಸಂಗಮ್ ಪರ್ ವಿಶೇಷ ಪಾಪ ಕಿ ದೇನ್ ಹೈ. ನೀವು ಸಂತುಷ್ಟ ಇದ್ದರೆ ಸಾಕು, ಅನ್ಯ ವಿಶೇಷತೆಗಳು ನಮ್ಮ ಹತ್ತಿರ ಬರ್ತವೆ. ಸಂತುಷ್ಟ ಇದ್ದವ್ರು ಹೆಂಗಿರ್ತಾರೆ? ಹೆಂಗಿರ್ತಾರೆ? ಅನ್ಯ ವಿಶೇಷತೆಗಳು ಯಾವುದು? ಸಂತುಷ್ಟ ಇದ್ದವರು ಚೆಂದ ಹೊಂದ್ಕೊಂಡು ಹೋಗ್ತಾರೆ. ಸಂತುಷ್ಟ ಇದ್ದವ್ರ ಹತ್ರ ಸಹನೇನು ಬೇಕಾದಂಗೆ ಇರ್ತದೆ. ಸಂತುಷ್ಟವರಿಗೆ ಮತ್ತು ಸಹನೆ ಅನ್ನುವಂಥ ಪ್ರಶ್ನೆಯೇ ಇಲ್ಲ. ಉಳಿದ ಎಲ್ಲ ಶಕ್ತಿಗಳು ಸಹಜವಾಗಿ ಸ್ವತಃವಾಗಿ ಬರ್ತದೆ. ಸಂತುಷ್ಟತಾ ಸಂಗಮ್ ಪರ್ ವಿಶೇಷ ಬಾಪ ಕಿ ದೇನ್ ಹೈ. ಬಾಬರವರು ಕೊಡುವಂತಹ ವಿಶೇಷವಾದ ಕೊಡುಗೆ, ಉಡುಗೊರೆ ಯಾವುದು? ಸಂತುಷ್ಟತೆ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಅದೇ ನಮ್ಮ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಮಕ್ಕಳಿಗೆ ಬಾಬಾ ಕೊಡುವ ಉಡುಗೊರೆ. ನೀವು ಎಲ್ಲಿ ಬೇಕಾದ್ರೆ ಜಗತ್ತು ತುಂಬ ಅಡ್ಡಾಡ್ರಿ, ತೃಪ್ತರು ಯಾರೂ ಇಲ್ಲವೇ ಇಲ್ಲ ಅಲ್ವಾ? ತೃಪ್ತಿ ಇದೆ. ಬಾಪ್ ಮಿಲಾ ಸಬ್ ಕುಚ್ ಮಿಲಾ. ಬಾಬಾ ಅಂದರೆ ಸಾಕು, ಎಲ್ಲ ಸಂತುಷ್ಟತೆ, ಎಲ್ಲರ ಜೊತೆಗೆ ಬೇಕಾದಂಗೆ ಫ್ರೀ, ನ್ಯಾಚುರಲ್ ನೇಚರ್ ಸಂತುಷ್ಟತೆ. ಬಾಬಾ ತಿಳಿಸ್ತಿದ್ದಾರೆ ಸಂಗಮ ಯುಗದ ವಿಶೇಷ ಉಡುಗೊರೆ. नेक्स्ट, संतुष्टता की स्थिति परिस्थिति के ऊपर सदा विजयी है. ಸಂತುಷ್ಟತೆಯ ಸ್ಥಿತಿ ಇದ್ದಾಗ ಪರಿಸ್ಥಿತಿಯ ಮೇಲೆ ಸದಾ ವಿಜಯಿಗಳು. ಪರಿಸ್ಥಿತಿಯ ಮೇಲೆ ಸದಾ ವಿಜಯಿಗಳು. ನೋಡಿ, ಸಂತುಷ್ಟತೆ ಇದ್ದಾಗ ಯಾವುದು ಪರಿಸ್ಥಿತಿನೂ ಅದು ಸಂಜೆ ಇಲ್ಲ, ಅದರ ಮೇಲೆ ವಿಜಯಿಗಳು. ಅಂದರೆ परिस्थिति बदलती रहती है, संतुष्टता की शक्ति सदा प्रगति को प्राप्त करती रहती है. ಸಂತುಷ್ಟ ಇದ್ದಾಗ ಪರಿಸ್ಥಿತಿಯೇ ಬದಲಾಗಿ ಬಿಡ್ತದೆ. ಸಂತುಷ್ಟತೆಯ ಶಕ್ತಿ ಸದಾ ಪ್ರಗತಿಯನ್ನು ಪ್ರಾಪ್ತಿ ಮಾಡಿಸ್ತದೆ. ಸಂತುಷ್ಟತೆಯ ಶಕ್ತಿ ಪ್ರಗತಿಯನ್ನು ಪ್ರಾಪ್ತಿ ಮಾಡಿಸ್ತದೆ. ಬಾಬಾ ಅಂತಾರೆ, ಪರಿಸ್ಥಿತಿ ಬಂದರೆ ಅದೇ ಬದಲಾಗಿಬಿಡ್ತದೆ, ನಮ್ಮಲ್ಲಿ ಮಾತ್ರ ಪ್ರಗತಿ ಪ್ರಾಪ್ತಿಯಾಗ್ತದೆ. ಕಿತನೆ ಭೀ ಪರಿಸ್ಥಿತಿ ಸಾಮನೆ ಆಯೇ, ಎಷ್ಟು ಪರಿಸ್ಥಿತಿಗಳು ನಮ್ಮ ಎದುರಿಗೆ ಬಂದರೂ ಸಂತುಷ್ಟ ಮಣಿಕೆ ಆಗಿ ಹರ್ ಸಮಯ ಮಾಯಾ और ಪ್ರಕೃತಿ ಏಕ್ ಪಪೆಟ್ ಶೋ ಮಾಫಿಕ್ ದಿಖಾಯಿ ದೇತಿ ಹೈ. ಸಂತುಷ್ಟ ಇರುವವರ ಮುಂದೆ ಪ್ರಕೃತಿ ಮತ್ತು ಮಾಯೆ ಯಾವುದರ ತರಹ ಅಂತೆ? ಪಪೆಟ್ ಶೋ, ಗೊಂಬೆ ಆಟ ಇದ್ದ ಹಾಗೆ. ಅವರಿಗೇನು ಅನ್ಸಂಗಿಲ್ಲ ಸಂತುಷ್ಟ ಮಣಿಗಳಿಗೆ. ಮಾಯನೋ ಬರ್ತದೆ, ಪ್ರಕೃತಿನೂ ಎದುರು ಬೇರೆ ಬೇರೆ ಆಟ ತೋರಿಸ್ತಾ ಇರ್ತದೆ. ಅವರಿಗೇನು ಅನ್ನಿಸ್ತದೆ? ಅದು ಪಪೆಟ್ ಶೋ, ಗೊಂಬೆ ಆಟ ಅನ್ನಿಸ್ತದೆ. इसलिए ಸಂತುಷ್ಟಾತ್ಮ ಕಭಿ ಪರೇಶಾನ್ ನಹೀ ಹೋಗಿ. ಸಂತುಷ್ಟಾತ್ಮಗಳು ಎಂದೆಂದಿಗೂ ಏನಾಗುವುದಿಲ್ಲ? ಪರೇಶಾನ್ ಆಗೋದಿಲ್ಲ. ಸಂತುಷ್ಟ ಮಣಿಗಳು ಎಂದಿಗೂ ಪರೇಶಾನ್ ಆಗೋದಿಲ್ಲ. ಪರಿಸ್ಥಿತಿ ಕಾ ಶೋ ಮನೋರಂಜನೆ ಅನುಭವ ಹೋತಾ ಹೈ. ಅವರಿಗೊಂದು ಪರಿಸ್ಥಿತಿ ಬಂದರೆ ಏನು ಫೀಲ್ ಆಗ್ತದೆ? ಮನೋರಂಜನೆ. ಯಾಕೆಂದರೆ ಪರಿಸ್ಥಿತಿ ಬರೋದು ಒಂದು ಮಾಯೆಯಿಂದ, ಇನ್ನೊಂದು ಪ್ರಕೃತಿಯಿಂದ, ಹೌದಲ್ವಾ? ಪಂಚತತ್ವದಿಂದ ಬರ್ತದೆ, ಪ್ರಕೃತಿಯಿಂದ ಅಂದರೆ ಶರೀರದಿಂದಲೂ ಓಕೆ. ಇನ್ನೊಂದು ಕಾಣದಂತೆ ಬರೋದು ಯಾವುದು? ಮಾಯೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಇವೆಲ್ಲ ಏನು? ಒಂದು ಕಾಣದಂತೆ ಬರ್ತದೆ, ಇನ್ನೊಂದು ಪ್ರಕೃತಿಯಲ್ಲಿ ಕಾಣುವಾಗೆ ಬರ್ತದೆ. ಎರಡೂ ತರಹದಲ್ಲಿ ಪರಿಸ್ಥಿತಿ ಬಂದರೂ ಸೇತವರು ಪರೇಶಾನೇ ಆಗೋದಿಲ್ಲ. ಸಂತುಷ್ಟಾತ್ಮಗಳು ಅಂದರೆ ತುಂಬಿದ ಕೊಡ ಇದ್ದಂಗೆ.
ಏನಾಗೋದಿಲ್ಲ, ಸರ್ವಪ್ರಾಪ್ತಿ ಸ್ವರೂಪ, ಸರ್ವಪ್ರಾಪ್ತಿ ಸ್ವರೂಪ. ನಶೆಯಲ್ಲೇ ಇರ್ತಾರೆ, ಪರೇಶಾನೇ ಆಗೋದಿಲ್ಲ. ಪರಿಸ್ಥಿತಿ ಅವರ ಪಾಲಿಗೆ ಬಾಬಾ ಅಂತಿದ್ದಾರೆ ಶೋ, मनोरंजन, पपेट शो. यह मनोरंजन अनुभव करने के लिए अपनी स्थिति की सीट सदा साक्षी दृष्टा की चाहिए. ಇನ್ನೊಂದು, ಯಾವುದೇ ಪರಿಸ್ಥಿತಿ ನನಗೆ ಮನೋರಂಜನೆ ಅಂತ ಫೀಲ್ ಆಗಬೇಕಾದ್ರೆ, ಪರಿಸ್ಥಿತಿ ಬಂದಾಗ ಪರೇಶಾನ್ ಆಗೋದಲ್ಲ. ಪರಿಸ್ಥಿತಿ ಬರ್ಬೋದು, ಯಾವುದರಿಂದ ಬರ್ಬೋದು? ಯಾವುದರಿಂದ ಬರ್ಬೋದು? ಪ್ರಕೃತಿಯಿಂದ ಬರ್ಬೋದು, ಪಂಚತತ್ವದಿಂದ, ಪ್ರಕೃತಿಯಿಂದ ಅಥವಾ ಮಾಯೆಯಿಂದ ಪರಿಸ್ಥಿತಿಗಳು ಬರ್ತವೆ. ಅವರೆಂದಿಗೂ ಸಂತುಷ್ಟ ಮಣಿಗಳು ಪರೇಶಾನ್ ಆಗೋದಿಲ್ಲ. ಅವರಿಗೆ ಅದು ಮನೋರಂಜನೆ ಅನ್ನಿಸ್ತದೆ. ಮನೋರಂಜನೆಯ ಅನುಭವ ಕರ್ನೆ ಕೇಳಿ ತಮ್ಮ ಸ್ಥಿತಿ ಎನ್ನುವಂಥ ಸೀಟಲ್ಲಿ ಕುಂತಿರ್ತಾರೆ. ಸಾಕ್ಷಿ ದೃಷ್ಟ. ಯಾವ ಸ್ಥಿತಿ? ಸಾಕ್ಷಿ ದೃಷ್ಟ. ಸಾಕ್ಷಿ ಸ್ಥಿತಿಯಲ್ಲಿ ಕೂತ್ಕೊಂಡಿರ್ತಾರೆ. ಆವಾಗ ಯಾವುದಕ್ಕೂ ಯಾಕೆ, ಏನು, ಹೇಗೆ, ಅದು ಹಂಗಾಗಬಾರ್ದಾಗಿತ್ತು, ಹಿಂಗಾಗಬೇಕಾಗಿತ್ತು ಅಂತ ಅನ್ನಂಗೆ ಇಲ್ಲ. ಸಾಕ್ಷಿ ದೃಷ್ಟದಲ್ಲಿದ್ದವರು ಏನು ನಡಿಬೇಕು ಅದು ನಡೀತಾ ಇರ್ತದೆ. ಯಾರ ಪಾರ್ಟಿ ಹೆಂಗಿರ್ತದೋ ಹಾಗೆ ಅವ್ರು ಅಭಿನಯ ಮಾಡ್ತಾ ಇರ್ತಾರೆ. ಇವ್ರ ನಾಟಕವನ್ನು ಸಾಕ್ಷಿಯಾಗಿ ಏನು ಮಾಡ್ತಾರೆ? ನೋಡ್ತಾ ಇರ್ತಾರೆ. ಪರಿಸ್ಥಿತಿ ಇವರ ಮೇಲೆ ಪ್ರಭಾವ ಬೀರುವುದಿಲ್ಲ. ಸಾಕ್ಷಿ ದೃಷ್ಟ ಸ್ಥಿತಿ ಮೇ ಸ್ಥಿತ रहने वाले यह ಮನೋರಂಜನೆ ಅನುಭವ करते ही. ಮಾಯೆಯಿಂದ, ಪ್ರಕೃತಿಯಿಂದ ಬರುವಂತಹ ಪರಿಸ್ಥಿತಿಗಳು ಬಂದರೂ ಪರೇಶಾನ್ ಆಗೋದಿಲ್ಲ. ಅದರ ಬದಲು ಮನೋರಂಜನೆಯ ಅನುಭವ ಮಾಡ್ತಾರೆ ಸಂತುಷ್ಟ ಮಣಿಗಳು. ಅದು ಸಹಿತ ಯಾವ ಸೀಟಲ್ಲಿ ಕುಂತಿರ್ತಾರೆ ಅವರು? ಸಾಕ್ಷಿ ದೃಷ್ಟ ಸ್ಥಿತಿಯಲ್ಲಿ. दृश्य कितना भी बदलता है, लेकिन साक्षी दृष्टा की स्थिति पर स्थित रहने वाली संतुष्ट आत्मा साक्षी हो हर परिस्थिति को स्वस्थिति से बदल देती है. ಬಾಬಾ ಹೇಳ್ತಿದ್ದಾರೆ, ದೃಶ್ಯ ಇದ್ದಕ್ಕಿದ್ದಂಗೆ ಬದಲಾಗ್ತದೆ. ಯಾವ ತರಹದ ದೃಶ್ಯಗಳು ನಮ್ಮ ಎದುರು ಬರ್ತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಿ ದೃಷ್ಟದ ಸೀಟಲ್ಲಿ ಕುಳಿತವರ ಸ್ಥಿತಿ ಸಂತುಷ್ಟ ಆತ್ಮಗಳು ಸಾಕ್ಷಿಯಾಗಿಯೇ ಇರ್ತಾರೆ. ಹರ ಪರಿಸ್ಥಿತಿಗೂ ಸ್ವಸ್ಥಿತಿ ಸೆ ಬದಲ್ ದೇತಿ ಹೈ. ಪ್ರತಿಯೊಂದು ಪರಿಸ್ಥಿತಿಯನ್ನು ಸ್ವಸ್ಥಿತಿಯಲ್ಲಿ ಅವರು ಬದಲು ಮಾಡ್ತಾರೆ. ಸಂತುಷ್ಟ ಮಣಿಗಳಿಗೆ ಅಷ್ಟು ಕೆಪಾಸಿಟಿ ಇರ್ತದೆ. ಸ್ವಸ್ಥಿತಿಯಿಂದ ಪರಿಸ್ಥಿತಿಯನ್ನೇ ಬದಲು ಮಾಡ್ತಾರೆ. तो हर एक अपने को चेक करे कि मैं सदा संतुष्ट हूँ. ಬರೇ ಸಂತುಷ್ಟ ಹ್ಞೂ ಅಲ್ಲ, ಸದಾ ಶಬ್ದ ಹಾಕ್ರಿ. ಈಗ ಎಲ್ಲ ಆರಾಮಿದ್ದೀವಿ, ಸಂತುಷ್ಟ ಇದ್ದೀವಿ, ಏನು ಚಳಿನೂ ಇಲ್ಲ, ಮತ್ತೊಂದಿಲ್ಲ, ಆರಾಮ ಬಾಬನ ಮನೇಲಿ ಕುಂತೀವಿ. ಯಾವುದರದ್ದು ಬಂಧನ ಇಲ್ಲ. ಆತ್ಮ ಜ್ಯೋತಿ ಎಲ್ಲ ಬಂಧನದಿಂದ ಫ್ರೀಯಾಗಿ ಎಲ್ಲ ಪುಷ್ಪಕ ವಿಮಾನದಲ್ಲೆಲ್ಲ ಬರ್ತಾರೆ. ಓಡೋಡಿ ಯಾವ ವಿಮಾನ? ಪ್ರೀತಿಯ ವಿಮಾನದಲ್ಲಿ ಕೂತ್ಕೊಂಡು ಬಾಬನ ಮಹಾವಾಕ್ಯ ಕೇಳಬೇಕು. ಎಷ್ಟು ಖುಷಿಯಲ್ಲಿ ಬರ್ತೀವಿ. ಅದರಲ್ಲಿ ಸಹಿತ ಗುರುವಾರ ಅಂದರೆ ಇನ್ನೂ ಬಾಬಾ ತಿಳಿಸ್ತಾರೆ, ಸದಾ ಸಂತುಷ್ಟ ಇದ್ದೀರಾ, ಸದಾ ಸಂತುಷ್ಟ ಇದ್ದೀರಾ. ಸದಾ ಇಲ್ಲಿಂದ ಅಲ್ಲಿ ಹೋದರು, ಎಲ್ಲಿ ಹೋದರು, ನಿಮ್ಮ ವರ್ಕ್ ಫೀಲ್ಡಿಗೆ ಹೋದರು, ಆ ಸಂಬಂಧ, ಆ ಒಂದು ಸಂಸಾರ, ಹೊರಗಡೆ ಒಳಗಡೆ ಎಲ್ಲಿ ಹೋದರೂ ಹೆಂಗಿರಬೇಕು? ಸದಾ ನೀವು ಸದಾ ಅಂಡರ್ಲೈನ್ ಹಾಕ್ಬೇಕ. ಬರೇ ಸಂತುಷ್ಟ ಅಂದರೆ ನಡೆಯಂಗಿಲ್ಲ. ಸದಾ ಸಂತುಷ್ಟ ಹೂँ, ಸದಾ ಹೇ ಯಾ ಕಭಿ ಹೇ. ಆದ್ದರಿಂದ ಲೈಫಿನ ಸಫಲತೆ ಅಂದ್ರೆ ಏನು, ವಿಜಯ ಅಂದರೆ ಏನು? ನನ್ನ ಜೀವನದಲ್ಲಿ ಭಾಳ ನಾನು ಗೆಲುವಿನಲ್ಲಿದ್ದೀನಿ, ನನ್ನ ಜೀವನದಲ್ಲಿ ನಾನು ಸಂತುಷ್ಟ ಇದ್ದೀನಿ, ನಾನು ಸಫಲತಾ ಸ್ವರೂಪ ಇದ್ದೀನಿ, ನನ್ನ ಲೈಫ್ 100% ಸಕ್ಸಸ್ಫುಲ್ ಲೈಫ್, ಎಲ್ಲಿನೂ ಏನು ನೋ ಪ್ರಾಬ್ಲಮ್. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ರಿಯಲ್ ಸಕ್ಸಸ್. ಆತ್ಮ ತೃಪ್ತಿಯಲ್ಲಿರಬೇಕು. ಯಾರ್ಯಾರ ಜೊತೆಗೆ? बाबा की प्यारी, हर एक की प्यारी, अपनी भी प्यारी.
ಬಾಬನ ಜೊತೆಗೂ ತೃಪ್ತಿ ಇರಬೇಕು, ಎಲ್ಲರ ಜೊತೆಗೂ ಭಾಳ ಪ್ಯಾರಿ ತೃಪ್ತಿಯಾಗಿರಬೇಕು, ನನ್ನ ಜೊತೆಗೆ ನಾನು तृप्तियागिरಬೇಕು. बाप दादा हमेशा हर शक्ति के लिए, खुशी के लिए, डबल लाइट बन उड़ने के लिए यही बच्चों को कहते. ಅಂದರೆ ಸದಾ ಕಾಲಕ್ಕೂ ಬಾಬನ ಮಕ್ಕಳು ಹೆಂಗಿರಬೇಕು? ಸದಾ ಶಕ್ತಿಶಾಲಿಯಾಗಿರಲಿಕ್ಕೋಸ್ಕರ, ಸದಾ ಖುಷಿಯಲ್ಲಿರಲಿಕ್ಕೋಸ್ಕರ, ಡಬಲ್ ಲೈಟ್ ಆಗಿ ಹಾರ್ತಾ ಇರಲಿಕ್ಕೋಸ್ಕರ ಬಚ್ಚೋಂಕ ಕೇತೆ ಹೇಳಿ. प्रतियल्ली शक्ति के लिए, प्रति शक्ति के लिए, हर शक्ति के लिए, खुशी के लिए, डबल लाइट बन उठने के लिए बाबा बच्चों को कहते सदा शब्द सदा याद रहे. सदा ಶಬ್ದವನ್ನು ಸದಾ ಕಾಲಕ್ಕೂ ನೆನಪಿಟ್ಟುಕೊಳ್ಳಿ. ಮತ್ತು ಯಾವ ಶಬ್ದ ಇರಬಾರ್ದು ನಮ್ಮ ಡಿಕ್ಷನರಿಯಲ್ಲಿ? कभी कभी शब्द ब्राह्मण जीवन के डिक्शनरी में है ही नहीं. ಇಲ್ಲ ಕೆಲವೊಮ್ಮೆ ಅನ್ಬೇಡ. ನಮ್ಮ ಡಿಕ್ಷನರಿಯಲ್ಲಿ ಆ ಶಬ್ದನೇ ಬೇಡ. ಕೆಲವೊಮ್ಮೆ ಅಲ್ಲ. ಸಂತುಷ್ಟತಾ का अर्थ ही है सर्व प्राप्ति. ಸಂತುಷ್ಟತೆಯ ಅರ್ಥ ಏನು? ಸರ್ವ ಪ್ರಾಪ್ತಿ. ಏನು ಪಡ್ಕೋಬೇಕಾಗಿದ್ದನ್ನೆಲ್ಲ ಪಡ್ಕೊಂಡಿನಿ. सर्व प्राप्ति स्वरूपने संतुष्टते. जहाँ सर्व प्राप्ति है वहाँ कभी कभी शब्द है ही नहीं. ಎಲ್ಲಿ ಸರ್ವ ಪ್ರಾಪ್ತಿ ಇದೆಯೋ ಅಲ್ಲಿ ಕಭಿ ಕಭಿ ಎನ್ನುವಂತಹ ಶಬ್ದನೇ ಇರುವುದಿಲ್ಲ. ಸದಾ ಅನುಭೂತಿ करने वाले हो, सदा अनुभूति करने वाले हो, वह पुरुषार्थ कर रहे हो. ಸದಾ ಅನುಭೂತಿ ಮಾಡೋರಾಗಿದ್ದೀರೋ ಅಥವಾ ಪುರುಷಾರ್ಥ ಮಾಡೋರಾಗಿದ್ದೀರೋ? हर एक ने अपने आप से पूछे, ಚೆಕ್ किया. ತಮ್ಮನ್ನು ತಾವೇ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸರ್ವ ಪ್ರಾಪ್ತಿಯ ಅಥವಾ ಇನ್ನೂ ಏನಾದ್ರು ಬೇಕು ಅನ್ನೋದಿದೆಯಾ? ಏನು ಪಡ್ಕೋಬೇಕು ಎಲ್ಲ ಪಡ್ಕೊಂಡಿದ್ದೀನಿ ಅಂತ ತೃಪ್ತಿ ಇದೆಯಾ? ಅಥವಾ ಇನ್ನೂ ಏನಾದ್ರು ಬೇಕಾಗಿದೆಯಾ? ಎಲ್ಲ ಸುಮ್ಮನೆ ಆಗ್ಬಿಟ್ರಲ್ಲ. ಡಿಮಾಂಡ್ಗಳ ಲಿಸ್ಟ್. ಭಕ್ತಿ ಮಾರ್ಗದಲ್ಲಂತೂ ಕೈ ಮುಗಿದ ಕೂಡಲೇ ಶಕ್ತಿ ಕೊಡು, ವಿದ್ಯೆ ಕೊಡು, ಬುದ್ಧಿ ಕೊಡು, ಮನೆ ಕೊಡು, ಮಕ್ಕಳನ್ನು ಕೊಡು, ರೊಕ್ಕ ಕೊಡು, ಮತ್ತೊಂದು ಕೊಡು, ಎಲ್ಲ ಡಿಮಾಂಡಿನ ಲಿಸ್ಟೇ ಇಟ್ಟುಬಿಡ್ತಾರೆ. ಆದರೆ ಭಗವಂತನನ್ನು ಪಡ್ಕೊಂಡವರು ಹೆಂಗಿದ್ದೀವಿ? ಸದಾ ಸಂತುಷ್ಟ, ಸದಾ ಸಂತುಷ್ಟ. ಸರ್ವ ಗುಣಗಳ ಸಾಗರ ಭಗವಂತ, ಸರ್ವಶಕ್ತಿವಂತ. ಅವನೇ ನನ್ನ ಜೊತೆಗಿದ್ದಾನೆ, ಅವನನ್ನೇ ಪಡ್ಕೊಂಡಿವಿ ಅಂದಮೇಲೆ ಬಾಪ್ ಮಿಲ ಸಬ್ ಕುಚ್ ಮಿಲ. ಪೂರ್ಣ ತೃಪ್ತಿಕರವಾಗಿ ಲೈಫ್ ಇರಬೇಕನ್ನೋದೇ ಇವತ್ತಿನ ಮುರಳಿ. ಆಪ್ ಸಭಿ ವಿಶೇಷ ಬಾಪ್ ಕೆ ಸ್ನೇಹಿ, सहयोगी, बाप के लाडले, मीठे मीठे स्वपरिवर्तक बच्चे. आप कौन हो? आप बाप के स्नेही हो. ಆ ಶಿವ ತಂದೆಗೆ ನಾವು ಯಾರು? ಸ್ನೇಹಿಗಳು, ಸಹಯೋಗಿಗಳು, ಮುದ್ದು ಮಕ್ಕಳು, ಮಧುರ ಮಧುರ ಸ್ವಪರಿವರ್ತಕ ಮಕ್ಕಳು, ತಮ್ಮನ್ನು ಬೇಕಾದಂಗೆ ಪರಿವರ್ತನೆ ಮಾಡಿಕೊಂಡ ಮಕ್ಕಳು. ಚೇಂಜ್ ಆಗಿವಲ್ಲ. ಇವತ್ತಿನ ಸಮಾನ ಏನು? ಹಳೆಯ ಸಂಸ್ಕಾರದಿಂದ ಫ್ರೀ, ಹಳೆಯ ಸಂಸ್ಕಾರದ ಬಂಧನನೂ ಸಹಿತ ಇಲ್ಲ. ಎಲ್ಲ ಸ್ವಪರಿವರ್ತಕ ಮಕ್ಕಳು ನಾವು. ऐसे होना जैसे बाप देख रहे हैं ऐसे ही अपने को अनुभव करते हो. ನಾನು ಒಂದೊಂದು ಮಕ್ಕಳನ್ನು ಯಾವ ರೀತಿ ನೋಡ್ತಿದ್ದೀನೋ ನೀವು ನಿಮ್ಮನ್ನು ಆ ರೀತಿ ಅನುಭವ ಮಾಡ್ತಿದ್ದೀರಾ? ಏನು? ಓಕೆ, ಇವತ್ತು ಭಾನುವಾರ. ನಾನಾತ್ಮ ಸ್ವತಂತ್ರಾತ್ಮ. ಸಮಾನ ಯಾವುದು? ನಾನು ಸ್ವತಂತ್ರಾತ್ಮ. ದೇಹದ ಬಂಧನದಿಂದ ಎಲ್ಲದರಿಂದ ಮುಕ್ತ, ಈ ಹಳೆಯ ಸಂಸ್ಕಾರದಿಂದಲೂ ಮುಕ್ತ, ಭಿನ್ನ ಭಿನ್ನ ಬಂಧನದಿಂದ ಮುಕ್ತ. ಎಲ್ಲ ಅನುಭವ ಮಾಡ್ತಾ ಇದ್ದೀರಿ ಸಮಾನ.
ಈ ತಿಂಗಳ ಸಮಾನ ಪೂರ್ಣ ಜೀವನ್ಮುಕ್ತ, ಬಂಧನನೇ ಇಲ್ಲ. ಎಲ್ಲದರ ನಡುವೆ ಇದ್ದೀವಿ, ಯಾವುದರದ್ದು ಬಂಧನ ಇಲ್ಲ. ಹಳೆಯ ಸಂಬಂಧದ ಬಂಧನ ಇಲ್ಲ, ಸಂಸ್ಕಾರದ ಬಂಧನ ಇಲ್ಲ. ನನ್ನ ಆತ್ಮ ಹಳೆಯ ಜಗತ್ತಿನಲ್ಲಿ ಹಳೆಯ ಶರೀರದೊಳಗೆ ಸೇವೆಗಾಗಿ ನಾನು ಅವತರಿತಾದವನು. ಎಲ್ಲ ಒಂದೊಂದು ವ್ಯರ್ಥದಿಂದ ಮುಕ್ತ ಸಮರ್ಥಾತ್ಮ. ಎಲ್ಲ ಒಂದೊಂದು ಪಾಯಿಂಟ್ ನೋಡಿದರೆ ಬಂಧನ ಮುಕ್ತ ಸ್ಥಿತಿಯ ಸಮಾನ ಇದೆ. ಈ ಬಾರಿ ಬಾಬಾ ಹೇಳ್ತಿದ್ದಾರೆ, ನಾನು ಪರಮಾತ್ಮನ ಸ್ನೇಹಿ. ಭಗವಂತ ನಮ್ಮನ್ನು ಹೇಗೆ ನೋಡ್ತಿದ್ದಾನೆ ಅಂದರೆ, ಒಬ್ಬರೊಬ್ಬರು ಸಹಿತ ಭಗವಂತನ ಸ್ನೇಹಿ. ನನ್ನ ಸ್ನೇಹಿಗಳು ನೀವು, ನನ್ನ ಸಹಯೋಗಿಗಳು, ಮುದ್ದು ಮಕ್ಕಳು, ಮಧುರ ಸ್ವಪರಿವರ್ತನೆಯ ಮಕ್ಕಳು. ಬಾಬಾ ಯಾವ ದೃಷ್ಟಿಯಿಂದ ನಮ್ಮನ್ನು ನೋಡ್ತಿದ್ದಾರೋ, आप सभी विशेष बाप के स्नेही सहयोगी, ಅದೇ ರೀತಿ ಬಾಪ್ ದೇख रहे हैं, ऐसे ही अपने को देख रहे हो. ಭಗವಂತ ನಮ್ಮನ್ನು ಯಾವ ಒಂದು ಶ್ರೇಷ್ಠ ಸ್ಥಿತಿಯಲ್ಲಿ ನೋಡ್ತಾ ಇದ್ದಾರೋ ಅದೇ ರೀತಿ ನಾನು ನನ್ನನ್ನು ಅದೇ ರೀತಿ ನೋಡ್ತಾ ಇದ್ದೀನಾ, ಅನುಭವ ಮಾಡ್ತಿದ್ದೀನಾ. ಹಾತೋಟಾವೋ जो सदा कभी कभी नहीं सदा संतुष्ट रहते हैं. सदा शब्द याद है ना. हाथ थोड़ा धीरे धीरे उठा रहे हैं. ಏನು ಮಾಡ್ತಿದ್ದೀರಿ? ಸದಾ ಸಂತುಷ್ಟ ಇರಬೇಕು. ಕೈ ಎತ್ತಿ ಅಂದರೆ ನಿಧಾನವಾಗಿ ಎತ್ತುತ್ತಿದ್ದೀರಿ. ಯಾಕೆಂದರೆ ಇದೇನು ಸಣ್ಣ ಸಬ್ಜೆಕ್ಟ್ ಅಲ್ಲ. ಯಾವ ಕಾರಣಕ್ಕೂ ಎಲ್ಲಿನೂ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾರು ಹೆಂಗೆ ಬೇಕಾರೆ ಇರಲಿ, ಪರಿಸ್ಥಿತಿ ಹೆಂಗೆ ಬೇಕಾರೆ ಇರಲಿ, ಯಾವುದು ಏನು ಬೇಕಾರೆ ಆಗಲಿ, ನಾನು ಮಾತ್ರ ಸದಾ ಸಂತುಷ್ಟ ಆತ್ಮ. ನಮಗೆ ಹಿಂದೆ ಎಲ್ಲ ಉದಾಹರಣೆ ಕೊಟ್ಟದ್ದು ನೆನಪಿರ್ಬೋದು. ವಾಟ್ ಈಸ್ ಸಕ್ಸಸ್ ಅಂತ ಅನ್ನುವಾಗ 4 ಜನ ಇರ್ತಾರೆ ವ್ಯಾಪಾರಸ್ಥರು. ಒಬ್ಬನೇ ಮೊದಲನೇ ವ್ಯಾಪಾರಸ್ಥ ದೊಡ್ಡ ಅಂಗಡಿ, ಬಂಗ್ಲೆ, ಕಾರು ಎಲ್ಲ ಚಲೋ, ಮನೆಯಲ್ಲಿ ಎಲ್ಲರೂ ಭಾಳ ಪ್ರೀತಿಯಲ್ಲಿ ಏಕತೆಯಲ್ಲಿದ್ದಾರೆ, ಎಲ್ಲ ಓಕೆ. ಆದರೆ ಅವೊಂದು ಆರೋಗ್ಯ ಸರಿ ಇಲ್ಲ. ಎರಡನೇವನು ಬಂಗ್ಲೆ, ಕಾರು, ವ್ಯಾಪಾರ ಎಲ್ಲನೂ ಚಲೋ, ಆರೋಗ್ಯನೂ ಚಲೋ, ಬೇಕಾದಷ್ಟು ಸಂಪತ್ತು, ವೈಭವ ಎಲ್ಲ ಇದೆ. ಆದರೆ ಮನೆಯೊಳಗೆ ಕಿರಿಕಿರಿ, ಮನೆಗೆ ಕಾಲಿಡುವುದಂದರೆ ಬೇಜಾರು. ಅವನಿಗೆ ಸಂತುಷ್ಟತೆ ಇಲ್ಲ, ಮನೆಯೊಳಗೆ ಜಗಳ. ಇನ್ನೊಬ್ಬ ಇದ್ದಾನೆ, ಅಂಗಡಿ, ಬಂಗ್ಲೆ, ಕಾರು ಎಲ್ಲ ಇದೆ, ಆದರೆ ಎಷ್ಟು ಎಫರ್ಟ್ ಹಾಕಿದರೂ ಅಂಗಡಿಯಲ್ಲಿ ಪ್ರಗತಿ ಇಲ್ಲ, ಸಂಪಾದನೆಯಲ್ಲಿ ಪ್ರಗತಿ ಇಲ್ಲ. ಇನ್ನೊಬ್ಬ ಇದ್ದಾನೆ, ಸಣ್ಣ ಮನೆ, ಸಣ್ಣ ಅಂಗಡಿ, 2 ಮಕ್ಕಳು. ಕೆಲವೊಮ್ಮೆ ಅವಳು ಏನು ಮಾಡ್ತಾಳೆ, ಅಂಗಡಿಯಲ್ಲಿ ಕೂತ್ಕೋತಾಳೆ, ಇವನು ಕೂತ್ಕೋತಾರೆ. 4 ಜನ ಇಷ್ಟು ಪ್ರೀತಿಯಲ್ಲಿ ಸ್ನೇಹದಲ್ಲಿದ್ದಾರೆ. ಎಷ್ಟು ಬೇಕಷ್ಟೇ ಹಣ ಬರ್ತದೆ. ಮಕ್ಕಳಿಗೆಲ್ಲ ಓದಿಸ್ಲಿಕ್ಕೆ ಮಾಡಲಿಕ್ಕೆ ಸಣ್ಣ ಗುಡಿಸಲಿರ್ತಾರೆ, ಚಂದ ಖುಷಿಯಲ್ಲಿ ಇದ್ದಾರೆ. ಈ 4 ಜನರಲ್ಲಿ ಸಂತುಷ್ಟತೆ ಯಾರಿಗೆ? ಬಂಗ್ಲೆನೇ ಇಲ್ಲಲ್ಲ, ಕಾರಿಲ್ಲಲ್ಲ, ಭಾಳ ರೊಕ್ಕ ಇಲ್ಲ, ಏನಿದೆ? ಮನಸ್ಸಿಗೆ ನೆಮ್ಮದಿ ಇದೆ. ನೋಡಿ, ಆವಾಗ ಮನಸ್ಸಿಗೆ ನೆಮ್ಮದಿ ಇರಬೇಕಾದ್ರೆ ಯಾವುದರಿಂದ ಮುಕ್ತ ಇರಬೇಕು? ಮಾಯೆಯಿಂದ ಮುಕ್ತ ಇರಬೇಕು. ಆಸೆ, ಲೋಭ, ಅತಿಯಾಸೆ, ಆಕರ್ಷಣೆ, ವಸ್ತು, ವೈಭವ ಇವೆಲ್ಲದರಿಂದ ಮುಕ್ತ ಇರಬೇಕು. ನಾವು ಮಾಯೆಯಿಂದ ಮುಕ್ತ ಇರಬೇಕು, ಪ್ರಕೃತಿಯ ಪ್ರಭಾವದಿಂದ ಮುಕ್ತ ಇರಬೇಕು. ಇದೆರಡು ನಾವು ಗೆದ್ದು ಬಿಟ್ಟರೆ, ಮಾಯಾಜೀತ್, ಪ್ರಕೃತಿ ಜೀತಾದರೆ, ಮಾಯಾಜೀತ್ ಮತ್ತು ಪ್ರಕೃತಿ ಜೀತಾದರೆ ಆತ್ಮ ಏನಾಗ್ತದೆ? ಸಂತುಷ್ಟವಾಗಿರ್ತೀವಿ. ಸಂತುಷ್ಟತೆ ಬರಬೇಕಾದ್ರೆ ಮಾಯೆಯನ್ನು ಗೆಲ್ಲಬೇಕು, ಪ್ರಕೃತಿಯನ್ನು ಗೆಲ್ಲಬೇಕು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನೋಡಿ, ಸಂತುಷ್ಟ ಇದ್ದೀರಾ? ಸದಾ ಸಂತುಷ್ಟ? ಅಚ್ಚ, ಬಹುತ್ ಅಚ್ಚ. ತೋಡೆ ಹಾತು ಉಟ್ಟಾರೆ ಹೇಗೆ ಸದಾ ಸಂತುಷ್ಟ ಇದ್ದೀರಾ ಅಂತಂದರೆ, ಕೆಲವರಷ್ಟೇ ಏನು ಮಾಡ್ತಿದ್ದೀರಿ? ಕೈ ಎತ್ತುತ್ತಿದ್ದೀರಿ. ಸೋಚಿಕೆ ಉಟ್ಟಾರೆ, ಯೋಚನೆ ಮಾಡ್ತಿ ಏನು ಮಾಡ್ತಿದ್ದಾರೆ? ಕೈ ಎತ್ತುತ್ತಾ ಇದ್ದಾರೆ.
लेकिन बाप दादा ने बार बार अटेंशन खिंचवाया है। अब समय और स्वयं दोनों को देखो। ಸಮಯವನ್ನು ನೋಡಿ, ಸ್ವಯಂವನ್ನು ನೋಡಿ. ಸಮಯ ಹೆಂಗೆ ಹೋಗ್ತಾ ಇದೆ. ನಾನು ಅದೇ ತೀವ್ರ ಗತಿಯಲ್ಲಿ ನನ್ನನ್ನು ಸಂಪನ್ನತೆಯತ್ತ ಒಯ್ತಿದ್ದೀನ. ನಾನು ಸಮಯವನ್ನು ನೋಡಿ, ಸ್ವಯಂವನ್ನು ನೋಡಿ. समय की रफ्तार, स्वयं की रफ्तार, दोनों को ಚೆಕ್ ಕರೋ. ಎರಡನ್ನು ಸಹಿತ ಪರಿಶೀಲನೆ ಮಾಡಿ. ಸಮಯದ ಗತಿ, ಸ್ವಯಂನ ಗತಿ. ಪಾಸ್ ವಿತ್ ಆನರ್ ತೋ ಹೋನಾ ಹಿ ಹೈ. ಏನಾಗಲೇಬೇಕು ನಾವೀಗ? ಗೌರವಾನ್ವಿತವಾಗಿಯೇ ತೇರ್ಗಡೆ ಆಗಬೇಕು. ಇಷ್ಟು ತಿಳುವಳಿಕೆ ಇದ್ದವರು, ಏನು ತಿಳುವಳಿಕೆ ಇಲ್ಲದವ್ರದ್ದು ಕತೆ ಬೇರೆ. ಇಲ್ಲಿ ಬಂದಿವಿ, ತಿಳುವಳಿಕೆ ಪಡ್ಕೊಂಡಿವಿ ಅಂತಂದಮೇಲೆ ನಾವು ಎಲ್ಲರ ಹಂಗೆ ಪಾಸ್ ಆಗೋದಲ್ಲ. ಮತ್ತು ಹೆಂಗಿರಬೇಕು? ಪಾಸ್ ವಿತ್ ಆನರ್. हर एक सोचो मैं बाप की राज दुलारी या राज दुलारा हूँ. अपने को राज दुलारा समझते हो. ಬಾಬಾ ಅಂತಾರೆ, ನಾನು ಶುಭಾಬರವರಿಗೆ ಏನಾಗಿದ್ದೀನಿ? ಏನು ರಾಜ ದುಲಾರ? ಅಚ್ಚುಮೆಚ್ಚಿನ ಪ್ರೀತಿಯ ಮಗು ನಾನು. ಮುದ್ದು ಮುದ್ದು ಮಾಡೋ ಶಬ್ದ ಅದು ರಾಜ ದುಲಾರ. ರಾಜ ದುಲಾರಿ ಅಂದರೆ ಏನದು? ಮುದ್ದು ಮಾಡುವಂಥ ಶಬ್ದ. ರಾಜ ಬಚ್ಚೆ ಅಂತಾರೆ ಬಾಬಾ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಾವು ತಂದೆಯ ಅತಿ ಮುದ್ದಿನ ಮಕ್ಕಳು. अपने को समझते हो. रोज बाप दादा आपको क्या याद प्यार देते हैं? ದಿನ ಬಾಬಾ ಯಾದ್ ಪ್ಯಾರ್ ಏನು ಕೊಡ್ತಾರೆ? ಮೀಟೆ ಮೀಟೆ. ಹಾಂ, ಮೀಟೆ ಮೀಟೆ ನೀ ಮೀಟೆ ಮೀಟೆ ಸಿಕ್ಕಿಲ್ಲದೆ ಲಾಡ್ಲೆ ಬಚ್ಚೋ ಪ್ರತಿ. ಬಾಬಾ ಹೇಳ್ತಾರೆ, ಬಾಪ್ ದಾದಾ ರೋಜ್ ಯಾದ್ ಪ್ಯಾರ್ ದೇತೆ ಹೈ ನಾ लाडले बच्चे. तो लाडला कौन हुआ? यार लाडला मको मगो. लाडला वही होता है जो फॉलो फादर करता है. और फॉलो करना बहुत 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 सहज है. ಯಾರು ಭಗವಂತನ ಮುದ್ದು ಮಕ್ಕಳಂದರೆ ಭಗವಂತನನ್ನೇ ಅನುಸರಿಸುವವರೇ ಅವನ ಮುದ್ದು ಮಕ್ಕಳು. ಭಗವಂತನನ್ನು ಅನುಸರಿಸುವುದು ಬಹುತ್ ಬಹುತ್ ಸಹಜ है. कोई मुश्किल नहीं है. ಯಾರಿಗೆ? ಲಾಡ್ಲ ಮಕ್ಕಳಿಗೆ, ಭಾಳ ಮುದ್ದಿನ ಮಕ್ಕಳಿಗೆ ತಂದೆ ತಾಯಿ ಭಾಳ ಮುದ್ದು ಮಾಡಿ ಇರ್ತಾರೆ. ತಂದೆ ತಾಯಿ ಹೇಳಿದಂಗೆ ನಡೆಯೋದು ಆ ಮಕ್ಕಳಿಗೆ ಭಾಳ ಸಹಜ. ಮುದ್ದು ಮಕ್ಕಳಿಗೆ ನಡೆಯುವಂಗೆ ಹೇಳ್ತಾರೆ. ಅದಕ್ಕೆ ಬಾಬಾ ಅಂತಿದ್ದಾರೆ, ಏಕ್ ಹಿ ಬಾತ್ ಕೋ ಫಾಲೋ ಕಿಯಾ ಸಹಜ ಸರ್ವ ಬಾತೋ ಮೇ ಫಾಲೋ ಹೋ ಹಿ ಜಾಯೇಗಾ. ಏಕ್ ಹಿ ಲೈನ್ ಹೈ. ಒಂದು ಮಾತಿನಲ್ಲಿ ಬಾಬನನ್ನು ಅನುಸರಿಸಿದರೆ ಸರ್ವ ಬಾತೋ ಮೇ ಫಾಲೋ ಹೋ ಹಿ ಜಾಯೇಗಾ. ಒಂದು ಮಾತಿನಲ್ಲಿ ಬಾಬಾ ಹೇಳಿದಂತೆ ನಾವು ಅನುಸರಿಸಬೇಕು. ಹೇಳಿ, ಅದು ಒಂದು ಸರಿಯಾಗಿ ಅನುಸರಿಸಿದರೆ ಭಗವಂತ ಹೇಳಿದ ಎಲ್ಲ ಮಾತುಗಳನ್ನು ನಾವು ಅನುಸರಿಸಿದಂತೆ. ಏಕೀ ಲೈನ್ ಹೈ, ಒಂದೇ ಲೈನ್ ಹೇಳಿ. ಅದು ಒಂದು ಲೈನ್ ಕರೆಕ್ಟ್ ಅನುಸರಿಸಬೇಕು, ಎಲ್ಲವನ್ನು ಅನುಸರಿಸಿದಂತೆ. ಬಾಬಾ ಅಂತಾರೆ, ಸರ್ವ ಬಾತೋ ಮೇ ಫಾಲೋ ಹೋ ಹಿ ಜಾಯೇಗಾ. ಗೊತ್ತಿದೆ ನಿಮಗೆ? ಒಂದು ಲೈನ್ ಹೇಳಿ ಹೇಳಿ, ಒಂದು ಲೈನ್ ಪೂರ್ಣ ಹೇಳಿ. ದಿನಾ ಮುರಳಿಯಲ್ಲಿ ಹೇಳುವ ಮಾತು ಒಂದು ಲೈನ್. ಏನೋ ಹೇಳಿ ಹೇಳಿ ಅರ್ಧ ನುಂಗಿ ಬಿಡ್ತಾ ಇದ್ದೀರಿ. ಫುಲ್ಲು ವಾಕ್ಯ ಹೇಳಿ, ಏಕ್ ಲೈನ್. ಹಾಂ, ಬಾಬಾ ಅಂತಾರೆ, ಅಪನೆ ಕೋ ಆತ್ಮ ಸಮझ ಮುझे बाप को याद करो. पूर्ण लाइन. अपने को आत्मा समझ मुझे बाप को याद करो. ಇದು ಒಂದು ಲೈನು ಕರೆಕ್ಟಾಗಿ ನಾವು ಫಾಲೋ ಮಾಡಿದರೆ ಸಾಕು. ಬಾಬಾ ತಿಳಿಸ್ತಿದ್ದಾರೆ, ಹರ್ ರೋಜ್ ಯಾದ್ ದಿಲಾತೆ ಹಿ ಬಾಬಾ. ಏಕ್ ಹಿ ಲೈನ್. ಯಾದ್ ಕರ್ನೆ ವಾಲೆ ಆತ್ಮ. ನೋಡಿ, ಆತ್ಮ ಅಂತ ತಿಳ್ಕೊಂಡು ತಂದೆ ಒಬ್ಬರನ್ನೇ ನೆನಪು ಮಾಡೋದು. ಮುಜೆ ಬಾಪಕೋ ಯಾದ್ ಕರು. ನಾನೊಬ್ಬನೇ ತಂದೆ, ನನ್ನೊಬ್ಬರನ್ನೇ ನೆನಪು ಮಾಡಿ.
ತಮ್ಮನ ಆತ್ಮ ಅಂತ ತಿಳ್ಕೊಂಡು ಆತ್ಮದ ತಂದೆ ಬಾಬನನ್ನು ನೆನಪು ಮಾಡೋದು. ಬಾಬಾ ಅಂತಾರೆ ಇದು ಒಂದು ಲೈನ್ ಕರೆಕ್ಟಾಗಿ ನಾವು ಫಾಲೋ ಮಾಡಿದರೆ ಏನಾಗ್ತದೆ ಹೇಳಿ. जिसको बाप का खजाना मिल गया वह सेवा के बिना रह नहीं सकता. अताह प्राप्ति है. अकुट खजाने ही दाता के बच्चे वो देने के बिना रह नहीं सकते. मेजॉरिटी आप सबको टाइटल क्या मिला. ಬಾಬಾ ಕೇಳ್ತಿದ್ದಾರೆ, ಆತ್ಮ ಅಂತ ತಿಳ್ಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡೋದ್ರಿಂದ ಎಲ್ಲ ಖಜಾನೆ ಪ್ರಾಪ್ತಿಯಾಗ್ತದೆ. ಆತ್ಮ ಅಂತ ತಿಳ್ಕೊಂಡು ಅವನ ಸಂಘದಲ್ಲೇ ಇರಿ, ಅವನ ನೆನಪನ್ನೇ ಮಾಡಿ, ಏಕಾಗ್ರತೆಯಲ್ಲಿರಿ, ಏಕರಸವಾಗಿರಿ, ಏಕಾಂತವಾಗಿರಿ, ಅವನ ಸಂಘದಲ್ಲೇ ಇರಬೇಕು, ಅವನ ನೆನಪಿನಲ್ಲೇ ಇರಬೇಕು. ಅವನ ನೆನಪಲ್ಲೇ ಇದ್ದರೆ ಏನಾಗ್ತದೆ? ಬಾಬಾ ಹೇಳ್ತಾರೆ ಅವ್ರಿಗೆಲ್ಲ ಖಜಾನೆ ಪ್ರಾಪ್ತಿಯಾಗ್ತದೆ. ಎಷ್ಟು ದೀರ್ಘಕಾಲ ನಿರಂತರ ಅವನ ಜೊತೆಗೇ ಇದ್ದರೆ ಅವನ ಹತ್ರ ಇದ್ದದೆಲ್ಲ ಏನಾಗ್ತದೆ? ನಮಗೆ ಪ್ರಾಪ್ತಿಯಾಗ್ತದೆ. ನಮಗೆ ಹಿಂದೆನೂ ಎಷ್ಟೋ ಬಾರಿ ಅಂದಿವಿ, ಪವರ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಆದರೆ ಅವನ ನೆನಪಿನಲ್ಲೇ ಇರಬೇಕು, ಅವನ ಬಳಿಯಲ್ಲೇ ಇರಬೇಕು. ಆಗ ಅವನ ಗುಣ ಏನಾಗ್ತದೆ? ಆತ್ಮಕ್ಕೆ ತಾನಾಗಿ ಬರ್ತದೆ. ಬೇಡುವ ಅವಶ್ಯಕತೆ ಇಲ್ಲ, ಬೇಡಬಾರ್ದು ಯಾವತ್ತು. ಸೂರ್ಯನ ಮುಂದೆ ನಿಂತು ಸೂರ್ಯ ನನಗೆ ಪ್ರಕಾಶ ಕೊಡು, ಬಿಸಿಲು ಕೊಡು ಅಲ್ಲ, ಅವನು ಕೆಲಸ ಏನೋ ಒಂದು ಅವನು ಕೊಡೋದೇ ಅವನು. ಅರೆ ನಿಲ್ಲಬೇಕು ನಾವಷ್ಟೇ. ಚಳಿ ದೂರ ಆಗಬೇಕು, ಮೈಯೆಲ್ಲ ಸ್ವಲ್ಪ ಬಿಸಿ ಬಿಸಿ ಆಗಬೇಕಾದ್ರೆ ಅವನ ಮುಂದೆ ಸ್ವಲ್ಪ ಏನು ಮಾಡಿ, ಸ್ವಲ್ಪ ನಿಲ್ಲಬೇಕಲ್ಲ. ಹಾಗೆಯೇ ಬಾಬನ ಬಳಿ ಮನಸ್ಸು ಬುದ್ಧಿ ಏನಾಗಬೇಕು? ನಿಲ್ಲಬೇಕು, ನೆನಪು ಮಾಡಬೇಕು. ಆವಾಗ ಬಾಬನ ಖಜಾನೆ ನಮ್ಮ ಖಜಾನೆ ಆಗ್ತದೆ. ಅಷ್ಟೊತ್ತಿಗೆ ನಾವು ಹೆಂಗಿರ್ತೀವಂದರೆ ಸೇವಾಕ್ಕೆ ಬಿನ ರಹನೇ ಸಕ್ತೆ. ಭಗವಂತನ ಖಜಾನೆ ಎಲ್ಲ ನನಗೆ ಪ್ರಾಪ್ತಿಯಾಗಿದೆ. ನಾನು ಒಬ್ಬನೇ ಕೂತ್ಕೊಂಡು ತಿಂತೀನಿ ಅಂತೀವ? ಎಲ್ಲರಿಗೂ ಕೊಡಬೇಕಪ್ಪ, ನನಗೆ ಎಷ್ಟು ಶಾಂತಿ ಸಿಕ್ತು, ಎಷ್ಟು ಖುಷಿಯಲ್ಲಿದ್ದೀನಿ, ಎಷ್ಟು ಆನಂದದಲ್ಲಿದ್ದೀನಿ, ಎಲ್ಲರಿಗೂ ಏನು ಮಾಡಬೇಕು? ಹಂಚಬೇಕಂತ ಹಂಚಲಿಕ್ಕೆ ಶುರು ಮಾಡ್ತೀವಿ. ಯಾರು ತಂದೆಯ ನೆನಪಿನಲ್ಲಿ ಸದಾ ಇದ್ದು ಸರ್ವ ಖಜಾನೆಯನ್ನು ಪ್ರಾಪ್ತಿ ಮಾಡ್ಕೊಂಡಿರ್ತಾರೋ ಅವರು ಸೇವೆ ಇಲ್ಲದೆ ಇರುವುದೇ ಇಲ್ಲ. ಅತಾಹ ಪ್ರಾಪ್ತಿ ಹೈ, ಅಕುಟ್ ಖಜಾನೆ ಹಿ दाता के बच्चे ही वो देने के बिना रह नहीं सकते. ಭಗವಂತ ದಾತ, ಅವನು ಕೊಡ್ತಾ ಇರ್ತಾನೆ. ಅವನ ಮಕ್ಕಳು ನಾವು ಕೊಡ್ತಾ ಇರಬೇಕು. ಬಂದವರಿಗೆಲ್ಲ ಫ್ರೀಯಾಗಿ ಕೊಡಿ. ಏನು ಕೊಡಿ? ಶಾಂತಿ ಕೊಡಿ, ಪ್ರೀತಿ ಕೊಡಿ, ಗೌರವ ಕೊಡಿ, ಜ್ಞಾನ ಕೊಡಿ. ಎಷ್ಟು ಚಂದ ಅಪಾರ ಖಜಾನೆ ಇದೆ ನನ್ನ ಹತ್ರ, ಅವನಿಂದ ಪ್ರಾಪ್ತಿ ಮಾಡ್ಕೊಂಡಿದ್ದೀನಿ, ಕೊಡಿ. ಬಾಬಾ ಅಂತಾರೆ ಮೆಜಾರಿಟಿ ಆಪ್ ಸಬ್ಕೋ ಟೈಟಲ್ ಏನ ದಾತಾಕ್ಕೆ ಬಚ್ಚೆ. ನಾವು ಸಹಿತ ದಾತನ ಮಕ್ಕಳು. ದಾತನ ಮಕ್ಕಳು ಸದಾ ದೇತೆ ರಹನ, ಕೊಡ್ತಾ ಇರಬೇಕು. ಇದು ನಮ್ಮ ಹತ್ರ ಇದೆ ಆ ಸಂಸ್ಕಾರ. ನಿಮ್ಮ ಮನೆಯೊಳಗೆ ಚಲೋ 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 ಬೆಂಡೆಕಾಯಿ, ಹೀರೆಕಾಯಿ ನೀವೇ ಎಲ್ಲ ಬೆಳೆಸಿದ್ದೀರಿ, ಚಲೋ ಬುಟ್ಟಿ ಬುಟ್ಟಿ ಬಂದಿದೆ ಅಂತ ತಿಳ್ಕೋಣ. ಎಲ್ಲ ನಾವೇ ತಿಂದುಬಿಡೋಣ ಅಂತೀರೋ? ಬರೋರಿಗೆ ಹೋಗೋರಿಗೆ ನಮ್ಮ ಹಿತ್ತಲಲ್ಲಿ ಆದದ್ದರೆ ಒಂದು ಸ್ವಲ್ಪ ತೂರಿ ಕೊಡೋದ್ರಲ್ಲಿ ಎಷ್ಟು ಆನಂದ ನೋಡಿ ಅಲ್ವಾ? ಬಂದವರಿಗೆಲ್ಲ ಏನು ಮಾಡ್ತೀವಿ? ನಮ್ಮದಿದ್ದು ನೋಡ್ರಿ, ನಾವು ಬೆಳೆಸಿದ್ದು ನೋಡ್ರಿ, ನಾವು ಪಡ್ಕೊಂಡದ್ದು ನೋಡ್ರಿ, ನಾನು ಇದು ಮಾಡಿದ್ದು ನೋಡಿ, ಅದಕ್ಕೆ ತೊಗರಿ ಖುಷಿಯಿಂದ. ಮಾರ್ಕೆಟಿಂದ ತಂದದ್ದು ಹಂಗೆ ಮಾಡೋಂಗಿಲ್ಲ, ಮಾರ್ಕೆಟಿಂದ ತಂದು ಹಿಂಗೆ ಕೊಡೋಂಗಿಲ್ಲ. ನಾವು ಬೆಳೆಸಿದ್ದು, ನಾವು ಪಡ್ಕೊಂಡದ್ದು. ಹಾಗೆಯೇ ಯೋಗದಿಂದ ತಂದೆಯಿಂದ ನಾವು ಪಡ್ಕೊಂಡದ್ದು ಏನು ಪಡ್ಕೊಂಡಿವಿ? ತಂದೆಯಿಂದ ಶಕ್ತಿ, ಜ್ಞಾನ ಪಡ್ಕೊತಿದ್ದೀವಿ, ಶಕ್ತಿ ಪಡ್ಕೊತಿದ್ದೀವಿ. ಎಷ್ಟು ಖುಷಿ, ಎಷ್ಟು ಹೆಮ್ಮೆ ಇರಬೇಕು. ನನ್ನಷ್ಟು ಖುಷಿ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಬಾಬಾ ತಿಳಿಸ್ತಿದ್ದಾರೆ, ಈಗ ಇದೇ ಅಂತಂದ ಮೇಲೆ ನನಗೆ ಕೊಡದೇ ಇರಲಿಕ್ಕಾಗೋದಿಲ್ಲ. ಅಂಥ ಮಕ್ಕಳು ಸದಾ ಕಾಲಕ್ಕೂ ದಾತಾಕ್ಕೆ ಹೆಚ್ಚೆ ಏನು ಮಾಡ್ತಾ ಇರ್ತಾರೆ? ಸೇವೆ ಇಲ್ಲದೆವರು ಇರೋದಿಲ್ಲ. ಬಾಬಾ ಅಂತಾರೆ, ಅಲ್ಲಿ ಕೆಲವರು ಕೊಟ್ಟಿದ್ದಾರೆ, ಏನು ಟೈಟಲ್ ನಿಮ್ಮದೆಲ್ಲ ಡಬಲ್ ಫಾರ್ನರ್ಸ್ ತೋ ಟೈಟಲ್ ಹಿ ಡಬಲ್ ಹೇ. ವಿದೇಶಿಯರಿಗೆ ಅಂತಾರೆ ಬಾಬಾ. ಅವರಿಗೆ ವಿದೇಶಿಯರಿಗೆ ಏನು ಟೈಟಲ್?
ಡಬಲ್ ಫಾರಿನರ್ಸ್. ಯಾಕೆ ಅದು? ವಿದೇಶಿಯರಿಗೆ ಡಬಲ್ ವಿದೇಶಿಗಳು. ಭಾರತೀಯರು ಬರೇ ವಿದೇಶಿಯರು. ನಾವು ವಿದೇಶಿಯರು. ಉಳಿದವರೆಲ್ಲ ಬೇರೆ ರಾಷ್ಟ್ರದವರು ಡಬಲ್ ವಿದೇಶಿಯರು. ಯಾಕೆ ಹೇಳಿ? ಸ್ವದೇಶ ನಮ್ಮದು ಯಾವುದು? ಪರಮಧಾಮ ಸ್ವದೇಶ. ನನ್ನ ಮನೆ ಅದು. ಇಲ್ಲಿದ್ದೀನಿ ಅಂತಂದರೆ, ನಮ್ಮ ದೇಶದಲ್ಲಿದ್ದೀನಿ ಅಂದರೆ ನಾನು ವಿದೇಶದಲ್ಲಿದ್ದೀನಿ ಅಂತ ಅರ್ಥ. ಆದರೆ ಉಳಿದ ರಾಷ್ಟ್ರದವರೆಲ್ಲ डबल विदेशिगण. बाप दादा को भी आप सबको देख खुशी होती है. ಸದಾ ಆಟೋಮೆಟಿಕ್ ಗೀತ ಗಾತೆ रहते. ಮಕ್ಕಳನ್ನು ನೋಡಿ ಬಾಬನಿಗೆ ಭಾಳ ಖುಷಿಯಾಗಿದೆ. ಎಲ್ಲರೂ ಆಟೋಮೆಟಿಕ್ ಎಲ್ಲರ ಒಳಗಡೆ ಹಾಡು ಬರ್ತಾ ಉಂಟಂತೆ. ಯಾವ ಹಾಡದು? ವಾ ಮೇರೆ ಬಚ್ಚೆ ವಾ, ವಾ ಮೀಟೆ ಬಾಬಾ ವಾ. ಆಟೋಮೆಟಿಕ್ ಗೀತ ಗಾತೆ. ಬಾಬನಿಗಂತೂ ಮಕ್ಕಳನ್ನು ನೋಡಿ ನೋಡಿ ವಾ ಮೇರೆ ಬಚ್ಚೆ ವಾ. ಅಚ್ಚಾ ಭಿನ್ನ ಭಿನ್ನ ದೇಶ ಕೌನ್ ಸೆ ವಿಮಾನ ಮೇ ಆಯೇ ಹೋ? ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದರಲ್ಲ. ಯಾವ ವಿಮಾನದಲ್ಲಿ ಕೂತ್ಕೊಂಡು ಬಂದರೆ? ಸ್ಥೂಲ್ ಮೇ ತೋ ಕಿಸಿ ಬಿ ವಿಮಾನ ಮೇ ಆಯೇ ಹೋ. ಸ್ಥೂಲವಾಗಿ ನೀವು ಟಮ್ ಟಮಲ್ಲಿ ಬಂದಿರ್ಬೋದು, ಆಟೋದಲ್ಲಿ ಬಂದಿರ್ಬೋದು, ಅಥವಾ ಸ್ಕೂಟಿ ಟೂ ವೀಲರಲ್ಲಿ ಬಂದಿರ್ಬೋದು, ಫೋರ್ ವೀಲರಲ್ಲಿ ಬಂದಿರ್ಬೋದು, ಅಥವಾ ವಿಮಾನದಲ್ಲಿ ಬಂದಿರ್ಬೋದು. ಆದರೆ ಬಾಪ್ತಾದ ಕೌನ್ಸ ವಿಮಾನ ದೇಖ್ ರಹೇ ಹೇ? ಕೆಲವ್ರದ್ದು ವಿಮಾನ ಸ್ವಲ್ಪ ಲೇಟಾಗಿದೆ. ಲೇಟ್ ಬರ್ತಿದ್ದಾರೆ ಅಂದರೆ ವಿಮಾನ ಏನಾಗಿದೆ? ಒಂದು ಸ್ವಲ್ಪ ಲೇಟ್ ವಿಮಾನ. ಬಾಬಾ ಹೇಳ್ತಿದ್ದಾರೆ, ಕೌನ್ಸ ವಿಮಾನ ದೇಖ್ ರಹೇ ಹೇ ಬಾಬಾ? अति स्नेह के विमान में अपने प्यारे प्यारे घर में पहुंच गए हो. ಪ್ರೀತಿಯ ವಿಮಾನದಲ್ಲಿ ಕುಳಿತು ಪ್ಯಾರೆ ಪ್ಯಾರೆ ಘರ್ ಮೇ ಎಲ್ಲಿಗೆ ಬಂದಿದ್ದೀರಿ? ಇದು ಯಾರ ಮನೆ? ಅಯ್ಯೋ ಬಾಬನ ಮನೆನಾ? ನನ್ನ ಮನೆ ಅಂತ ಯಾಕೆ ಅನ್ಬಾರ್ದು? ಬಾಬನ ಮನೆಗೆ ಬಂದಿನಿ ಅಂತಿರಲ್ಲ. ಅಪ್ಪನೇ ಪ್ಯಾರೆ ಪ್ಯಾರೆ ಘರ್ ಮೇ ಪਹੁಂಚ್ ಗಯೆ ಹೋ. ನನ್ನ ಪ್ರೀತಿಯ ಮನೆಗೆ ನಾನು ಬಂದು ತಲುಪಿದ್ದೀನಿ. ಯಾವ ವಿಮಾನ? ಸ್ನೇಹದ. ಮತ್ತೆ ನಾವು ವಿಮಾನದಲ್ಲಿ ಕುಂತಿಲ್ಲ ಅನ್ಬೇಡ್ರಿ, ಎಲ್ಲರೂ ವಿಮಾನದಲ್ಲಿ ಕೂತ್ಕೊಂಡಿವಿ. ಯಾವ ವಿಮಾನ? ಪ್ರೀತಿಯ ವಿಮಾನ. ಎಷ್ಟು ಪ್ರೀತಿಯಿಂದ ನನ್ನ ಮನೆಗೆ ನಾನು ಬಂದು ತಲುಪಿದ್ದೀನಿ. ಬಾಪ್ ದಾದಾ ಹರ್ ಬಚ್ಚೆ ಕೋ ಆಜ್ ವಿಶೇಷ ಯಹಿ ವರದಾನ್ ದೇ ರಹೇ ಹೇ. ಇವತ್ತು ಬಾಬಾ ಬಂದಿರುವಂತೆಲ್ಲ ಮಕ್ಕಳಿಗೆ ವರ ಕೊಡ್ತಿದ್ದಾರೆ. ಯಾವ ವರದಾನ? ಹೇ ಲಾಡ್ಲೆ ಪ್ಯಾರೆ ಬಚ್ಚೆ. ಇವತ್ತಿನ ವರದಾನ ಯಾವುದು? ಮುರಳಿ ಆಧಾರದ ಮೇಲೆ ಬಾಬಾ ಹೇಳ್ತಾರೆ, ಸದಾ ಬರೀರಿ, ವರ ಬರ್ಕೊಳ್ಳಿ, ವರ ಸಿಕ್ತಿವತ್ತು. ಇವತ್ತು ಪ್ರೀತಿಯ ವಿಮಾನ ಹತ್ತಿ ತಮ್ಮ ಮನೆಗೆ ಏನು ತಾವು ಬಂದಿದ್ದೀರಿ. ಮನೆಗೆ ಬಂದ ಕೂಡಲೇ ಮನೆಯ ತಂದೆ ಏನು ಮಾಡ್ತಿದ್ದಾರೆ? ಈಗ ವರ ಕೊಡ್ತಿದ್ದಾರೆ ಮಕ್ಕಳಿಗೆ. सदा संतुष्ट मणि बन विश्व में संतुष्टता की लाइट फैलाओ. ಸದಾ ಸಂತುಷ್ಟ ಮಣಿಯಾಗಿ ವಿಶ್ವದಲ್ಲಿ ಸಂತುಷ್ಟತೆಯ ಬೆಳಕನ್ನು ಹರಡಿಸಿರಿ. ಸಂತುಷ್ಟ ರಹನ ಅವರು ಸಂತುಷ್ಟ ಕರ್ಣ. ಏನು ವರ? ಸಂತುಷ್ಟದಲ್ಲಿರಿ, ಎಲ್ಲರನ್ನು ಸಂತುಷ್ಟಪಡಿಸಿರಿ. ಕೈ ಬಚ್ಚೆ ಕೇತೆ ಹಿ ಸಂತುಷ್ಟ ರಹನಾ ತೋ ಸಹಜ. ಕೆಲವರು ಅಂತಾರಂತೆ, ನಾನಂತೂ ನನ್ನ ಪಾಡಿಗೆ ಹೆಂಗಿದ್ದೀನಿ, ಸಂತುಷ್ಟ ಇದ್ದೀನಿ, ಸಂತುಷ್ಟ ಇರೋದು ಸಹಜ. ಲೇಕಿನ್ ಸಂತುಷ್ಟ ಕರ್ನ ಯೇ ಥೋಡಾ ಮುಷ್ಕಿಲ್ ಲಗ್ತಾ ಹೈ ಬಾಬಾ. ಅನ್ಯರನ್ನು ಸಂತುಷ್ಟಪಡಿಸೋದು ಕಷ್ಟ ಆಗ್ತಾ ಇದೆ. ನಾನು ಸಂತುಷ್ಟ ಇರ್ತೀನಿ, ಆದರೆ ಮತ್ತೊಬ್ಬರನ್ನ ಸಂತುಷ್ಟಪಡಿಸೋದು ಕಷ್ಟ ಆಗ್ತಾ ಇದೆ. ಬಾಪ್ ದಾದಾ ಜಾನ್ತೆ ಹಿ अगर हर एक आत्मा को संतुष्ट करना है, उसकी विधि बहुत सहज साधन है. ಹಾಗಾದರೆ ಎಲ್ಲರನ್ನು ನಾನು ಸಂತುಷ್ಟಪಡಿಸಬೇಕಾದ್ರೆ ಅದಕ್ಕೆ ಸಹಜವಾದ ಸಾಧನೆ ಯಾವುದು? ಯಾವ ವಿಧಿ? ಎಲ್ಲರನ್ನು ಸಂತುಷ್ಟಪಡಿಸಬೇಕು ನಾನು. ಅಗರ್ कोई आपसे असंतुष्ट होता है, ಕೆಲವರು ನನ್ನನ್ನು ಕಂಡ್ರೆ ಏನವರಿಗೆ ಅಸಂತುಷ್ಟತೆ, असंतुष्ट रहता है, तो वह भी असंतुष्ट. लेकिन आपको भी उसकी असंतुष्टता का प्रभाव कुछ तो पड़ता है ना. बाबा अंतर अगर कोई आपसे असंतुष्ट होता है,
ನನ್ನಿಂದ ಕೆಲವರು ಏನಾಗ್ತಾರೆ, ಅಸಂತುಷ್ಟ ಆಗ್ತಾರೆ, ಬೇಜಾರು ಮಾಡ್ಕೋತಾರೆ. ಅವರ ಅಸಂತುಷ್ಟ रहता है, वह भी असंतुष्ट. ಅವ್ರು ಏನಾಗಿರ್ತಾರೆ ಅವಾಗ, ಅಸಂತುಷ್ಟ ಆಗಿರ್ತಾರೆ, ನನ್ನಿಂದ ಸಂತುಷ್ಟ ಆಗಿರ್ತಾರೆ. वो भी असंतुष्ट. आपको भी उसकी असंतुष्टता का प्रभाव कुछ तो पड़ता है ना. ಅವರ ಅಸಂತುಷ್ಟತೆ ಇದ್ದಾಗ ಅವರ ಅಸಂತುಷ್ಟತೆಯ ಪ್ರಭಾವ ಸ್ವಲ್ಪ ನನ್ನ ಮೇಲೆ ಬೀಳ್ತದೋ ಇಲ್ಲೋ. ವ್ಯರ್ಥ ಸಂಕಲ್ಪ ತೋ ಚಲ್ತಾ ಹೇನ, ಎಲ್ಲ ಗೊತ್ತು ಬಾಬನಿಗೆ. ಹಾಂ, ನನ್ನಿಂದ ಅವರು ಅಸಂತುಷ್ಟ ಆಗಿದ್ದಾರೆ, ಅವರ ಅಸಂತುಷ್ಟತೆಯ ಪ್ರಭಾವ ನಮ್ಮ ಮೇಲೆ ಬೀಳಂಗಿಲ್ವಾ, ಸ್ವಲ್ಪ ವ್ಯರ್ಥ ಸಂಕಲ್ಪ ನಡೆಯಂಗಿಲ್ವಾ. तो बाप दादा ने शुभ भावना शुभ कामना का मंत्र दिया है. ಏನು ಮಂತ್ರ ಕೊಟ್ಟಿದ್ದಾರೆ ಬಾಬಾ? ಶುಭ ಭಾವನೆ ಶುಭ ಕಾಮನೆಯ ಮಂತ್ರ ಕೊಟ್ಟಿದ್ದಾರೆ. ಅಗರ ಅಪನೆ ಆಪಕೋ ಇಸ್ ಮಂತ್ರ ಮೇ ಸ್ಮೃತಿ ಸ್ವರೂಪ ರಕ್ಕೋ. ನಮ್ಮ ಮನಸ್ಸಿನಲ್ಲೇ ಈ ಸ್ಮೃತಿ ಸ್ವರೂಪ ಇರಬೇಕು. ನನ್ನಿಂದ ಅವರು ಅಸಂತುಷ್ಟ ಆಗಿದ್ದಾರೆ, ಅಸಂತುಷ್ಟತೆಯ ವೈಬ್ರೇಷನ್ ನನಗೆ ಬರ್ತಾ ಇದೆ, ಆದರೆ ನಾನು ಹೇಗಿರಬೇಕು? ಶುಭ ಭಾವನೆ ಶುಭ ಕಾಮನೆಯ ಸ್ಮೃತಿ ಸ್ವರೂಪ. ಆಪಕ್ಕೆ ವ್ಯರ್ಥ ಸಂಕಲ್ಪ ನೈ ಚಲೆಂಗೆ. ನನ್ನಿಂದ ಅವರು ಅಸಂತುಷ್ಟ ಆಗಿದ್ದಾರೆ, ಪ್ರಭಾವ ಬಿತ್ತಂತಂದರೆ ನನ್ನಲ್ಲಿ ವ್ಯರ್ಥ ಸಂಕಲ್ಪ ನಡೀತದೆ. ಒಂದು ವೇಳೆ ನನ್ನ ಹತ್ರ ಶುಭ ಭಾವನೆ ಶುಭ ಕಾಮನೆ ಇತ್ತಂತಂದರೆ ನನ್ನಲ್ಲಿ ಅವರ ಬಗ್ಗೆ ವ್ಯರ್ಥ ಸಂಕಲ್ಪ ನಡೆಯುವುದಿಲ್ಲ. अपने को जानते हुए भी कि यह ऐसा है ये वैसा है, ನನಗೆ ಗೊತ್ತಿದೆ ಅವರು ಹಾಗಿದ್ದಾರೆ ಇವರು ಹಿಂಗಿದ್ದಾರೆ ಗೊತ್ತಿದೆ. ಲೇಕಿನ್ अपने को सदा न्यारा उसके वाइब्रेशन से न्यारा और बाप का प्यारा अनुभव कर. ಗೊತ್ತಿದೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತು, ಆದರೆ ನಾನು ಸದಾ ಭಿನ್ನ ಇರಬೇಕು, ಆ ವೈಬ್ರೇಷನ್ನಿಂದ ನ್ಯಾರ ಇರಬೇಕು, ಬಾಬನ ಪ್ರೀತಿಯಲ್ಲಿ ಅನುಭವ ಮಾಡಬೇಕು. ಆ ವೈಬ್ರೇಷನ್ನಿಂದ ವ್ಯಕ್ತಿಯಿಂದಲೇ ನ್ಯಾರ ಅಲ್ಲ. ವ್ಯಕ್ತಿಯಿಂದಲೇ ನ್ಯಾರ ಅಂದ್ರೇನು? ಅವ್ರು ನನ್ನ ಬಗ್ಗೆ ಏನೇನೋ ಮಾತಾಡ್ತಾರಪ್ಪ, ಅದಕ್ಕೆ ನಾನೇ ಅವರಿಂದ ದೂರ ಇದ್ದು ಬಿಡೋದು, ಅಷ್ಟಕ್ಕಷ್ಟೇ, ಇವತ್ತಿನಿಂದ ಮಾತಾಡೋದೇ ಬೇಡ, ಆ ಟೈಪೂ ಅಲ್ಲ. ಪ್ರಭಾವದಿಂದ ನ್ಯಾರ, अपने को सदा न्यारा, वाइब्रेशन से न्यारा और बाप का प्यारा अनुभव करो. ಒಂದು ಕಡೆ ನ್ಯಾರ ಬಾಪ ಕಾ ಪ್ಯಾರ, ಇನ್ನೊಂದು ಕಡೆ ಶುಭ ಭಾವನೆ ಶುಭ ಕಾಮನೆ ಇರಬೇಕು. ಆವಾಗ ಅವರ ಬಗ್ಗೆ ನಮಗೆ ವ್ಯರ್ಥ ಸಂಕಲ್ಪ ವೇಸ್ಟ್ ಥಾಟ್ಸ್ ಬರೋದಿಲ್ಲ. तो आपके न्यारे और बाप के प्यारेपन की श्रेष्ठ स्थिति के वाइब्रेशन अगर उस आत्मा को नहीं भी पहुँचे तो वायुमंडल में फैलेगा जरूर. ಅಕಸ್ಮಾತ್ ನಾನು ಬಾಬನ ಎಲ್ಲದರಿಂದ ನ್ಯಾರ ಇದ್ದು, ಪ್ರಭಾವದಿಂದ ನ್ಯಾರ ಇದ್ದು, ಬಾಬನಿಗೆ ಪ್ಯಾರ ಇದ್ದು, ಶ್ರೇಷ್ಠ ಸ್ಥಿತಿಯ ವೈಬ್ರೇಷನನ್ನು ನಾನು ಹರಡಿಸ್ತಾ ಇದ್ದಾಗ ಒಂದು ವೇಳೆ ಉಸ್ ಆತ್ಮಕ್ಕೂ ನಹಿ ಬಿ ಪਹੁಂಚೆ, ನಾನು ಏನು ಶುಭ ಸಂಕಲ್ಪ ಮಾಡಿದರೂ ಅವರಿಗೆ ತಟ್ಟಂಗೇ ಇಲ್ಲ, ತಾಗಂಗೇ ಇಲ್ಲ. ಆದರೆ ತಿಳ್ಕೊಳ್ಳಿ, ವಾಯುಮಂಡಲ ಮೇ ಫೈಲೇಗಾ ಜರೂರ್. ನೀವು ಒಳ್ಳೆ ಶುಭ ಸಂಕಲ್ಪ ಮಾಡಿ ಹೋಗ್ತಿರಲ್ಲ, ವಾಯುಮಂಡಲ ಏನಾಗ್ತದೆ? ಚಂದ ಹರಡ್ತದೆ. अगर कोई परिवर्तन नहीं होता और आपके अंदर उस आत्मा का प्रभाव व्यर्थ संकल्प के रूप में पड़ता रहता है तो वायुमंडल में सबके संकल्प फैलते ही. इसलिए आप न्यारा बन, बाप का प्यारा बन, उस आत्मा को भी कल्याण के प्रति शुभ भावना शुभ कामना रखो. बाबा अंतर है अगर कोई परिवर्तन नहीं होता, ಬೇರೆಯವರಂತ ಹಾಗೇ ಇರೋರು, ಅವ್ರು ಚೇಂಜೇ ಆಗಂಗಿಲ್ಲ. ನನ್ನ ಒಳಗಡೆ ಆ ಆತ್ಮಕ ಪ್ರಭಾವ ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಬಂದಿದೆ. ಏನು ಮಾಡ್ತಾರೆ ಅವರು? ಹೇಳಿದ್ರು ಕೇಳಂಗಿಲ್ಲ, ಹಂಗಿದ್ದಾರಲ್ಲ ಹಿಂಗಿದ್ದಾರಲ್ಲ, ನನ್ನ ಮನಸ್ಸಲ್ಲಿ ವ್ಯರ್ಥ ಸಂಕಲ್ಪದಲ್ಲಿ ಇದೆ. ಅಷ್ಟೊತ್ತಿಗೆ ನನ್ನ ಮನಸ್ಸಲ್ಲಿ ವ್ಯರ್ಥ ಸಂಕಲ್ಪ ಇತ್ತಂದರೆ ವಾಯುಮಂಡಲ ಫುಲ್ ಏನಾಗ್ತದೆ? ಹರಡ್ತದೋ ಇಲ್ಲ. ನಾನು ಎದುರಿನಲ್ಲಿ ಚಲೋ ಇದ್ದೀನಿ, ಅದರ ಒಳಗಡೆ ಏನಿದೆ? ವ್ಯರ್ಥ ಸಂಕಲ್ಪ ಇದೆ. ಮೊನ್ನೊಂದು ಉದಾಹರಣೆ ಕೊಟ್ಟಿವಲ್ಲ, ವ್ಯರ್ಥ ಸಂಕಲ್ಪ ಮನಸ್ಸಲ್ಲಿದ್ದರೆ ವಾಯುಮಂಡಲದಲ್ಲಿ ಏನಾಗ್ತದೆ? ಅದು ಹರಡ್ತದೆ.
ಏನು ಉದಾಹರಣೆ ಕೊಟ್ಟದ್ದು ಮೊನ್ನೆ? ಅಮೇರಿಕದ 5ನೇ ಪ್ರಧಾನಮಂತ್ರಿ ಚರ್ಚಿಲ್, ಅವನು ಒಂದಿನ ತನ್ನ ಪತ್ನಿಯ ಜೊತೆಗೆ ಎಲ್ಲ ಹೊರಟಿರ್ತಾನೆ. ಅಷ್ಟೊತ್ತಿಗೆ ಅವನ ಪರ್ಸನಲ್ ಸೆಕ್ರೆಟರಿನ ಕಾರಲ್ಲಿ ಕೂತ್ಕೋತಾನೆ. ಅವನು ಕುಂತು ಕೂಡಲೇ ಕಾರ್ ತುಂಬ ಏನೋ ಒಂಥರ ದುರ್ವಾಸನೆ. ನಿಮ್ಗೆ ಗೊತ್ತಿದೆ, ಸಾಕ್ಸ್ ಒಂದು 15-20 ದಿನ ಅದು ವಾಶ್ ಮಾಡಬೇಡ್ರಿ, ಮತ್ತು ಒದ್ದೆ ಆದರೂ ಮತ್ತು ಹಾಗೆ ಮುದುರಿ ಹಾಗೆ ಇಟ್ಕೊಂಡು ಹಾಗೆ ಬಳಸಿದರೆ ಏನಾಗ್ತದೆ? ಆ ಚರ್ಚಿಲಿಗೆ ಗೊತ್ತಾಗ್ತದೆ ಇದು ಸಾಕ್ಸಿನ ವಾಸನೆ ಅಂತ. ಅಷ್ಟೊತ್ತಿಗೆ ಏನು ಮಾಡ್ತಾನೆ ಅವನು, ಅವನಿಗೊಂದು ಹೊಸ ಸಾಕ್ಸ್ ಕೊಟ್ಟು, ನೀನು ಸಾಕ್ಸ್ ಚೇಂಜ್ ಮಾಡು, ಸಾಕ್ಸ್ ಹೊಸದು ಹಾಕ್ಕೊತಾನೆ. ನಂತರ ನಾನು ಹಿಂಗೆ ಹೋದ ನಂತರ ವಾಪಸ್ ಬರಬೇಕಾದ್ರೆ ಕಾಲೆಲ್ಲ ಚೆಂದ ತೊಳೆದು ಒರೆಸಿ ಹೊಸ ಸಾಕ್ಸ್ ಹಾಕ್ಕೊಂಡು ಆಮೇಲೆ ಏನು ಮಾಡ್ತಾನೆ, ಕಾರಲ್ಲಿ ಕೂತ್ಕೋತಾನೆ. ಮತ್ತೆ ಪುನಃ ಅವನು ಬಂದು ಕುಂತಾನೆ, ಫುಲ್ ಕಾರ್ ತುಂಬ ವಾಸನೆ ವಾಸನೆ ವಾಸನೆ. ಚರ್ಚಿಲ್ ನೋಡ್ತಾನೆ, ಹೊಸ ಸಾಕ್ಸ್ ಹಾಕ್ಕೊಂಡಾನೆ, ಮತ್ತು ವಾಸನೆ ಬರ್ತಾ ಉಂಟಲ್ಲ. ಅಂದರೆ ಮೊದಲನೇ ಸಾಕ್ಸನ್ನು ಜೇಬಲ್ಲಿ ಇಟ್ಕೊಂಡಾನೆ. ಏನಾಗ್ತದೆ ಅವಾಗ? ಹೊಸ ಸಾಕ್ಸ್ ಹಾಕ್ಕೊಂಡ್ರು ಮೊದಲನೇ ಸಾಕ್ಸ್ ಜೇಬಲ್ಲಿ ಇಟ್ಕೊಂಡ್ರೆ ವಾಸನೆ ಬರ್ತದೆ. ಹಾಗೆಯೇ ನಾವೆಲ್ಲ ಶುಭ ಭಾವನೆ, ಶುಭ ಕಾಮನೆ, ಚಂದ ಪ್ರೀತಿಯಿಂದ ನಕ್ಕೊಂಡು ಮಾತಾಡ್ತೀವಿ. ನೀವೇನೇನೋ ಅಂದಿರ್ತೀರಿ, ನೀವು ಅಂದ ಮಾತು ನನ್ನ ತಲೆಯಲ್ಲಿ ಏನಿದೆ, ವ್ಯರ್ಥ ಸಂಕಲ್ಪ ಇದೆ. ಆದರೂ ಚಲೋ ನಾನು ಚೇಂಜ್ ಆಗಬೇಕಲ್ಲ ಅಂತ ಚೆನ್ನಾಗಿ ಮಾತಾಡಿಸ್ತೀನಿ, ಚಲೋ ಇರ್ತೀನಿ. ಅದ್ರ ಒಳಗಡೆ ಏನಿದೆ? ವ್ಯರ್ಥ ಸಂಕಲ್ಪ. ಹೊರಗಡೆ ಎಷ್ಟು ಚಂದ ಇದ್ದರೂ ಒಳಗಡೆ ವ್ಯರ್ಥ ಸಂಕಲ್ಪ ಇದ್ದರೆ ನಾನು ಬಂದ ಕೂಡಲೇ ನಿಮಗೇನಾಗ್ತದೆ? ಆ ವೈಬ್ರೇಷನ್ ಬೀಳ್ತದೆ. ಬಾಯಲ್ಲಿ ಹೇಳದಿದ್ದರೂ ವೈಬ್ರೇಷನ್ ಬರ್ತದೆ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಅಂಥ ವಾಯುಮಂಡಲ में सबके संकल्प चलते ही व्यर्थ संकल्प के रूप में पड़ता रहता है. ಆಪ್ ಅಷ್ಟೊತ್ತಿಗೆ ನಾನು ಅದನ್ನು ಚೇಂಜ್ ಮಾಡ್ಕೋಬೇಕು. ಏನು ಮಾಡಬೇಕು? ಯಾವುದು ಒಳಗಡೆ ವ್ಯರ್ಥ ಸಂಕಲ್ಪನೂ ಉಳಿಯಬಾರದು. ಅಂದರೆ ನಾನು ನ್ಯಾರ ಇದ್ದುಕೊಂಡು, ಬಾಬನಿಗೆ ಪ್ಯಾರ ಇದ್ದುಕೊಂಡು, ಕಲ್ಯಾಣದ ಭಾವನೆ ಇಟ್ಕೊಂಡು ಶುಭ ಭಾವನೆ, ಶುಭ ಕಾಮನೆ ಮಾಡಬೇಕು. ಒಳಗಡೆ ಏನಿರಬೇಕು? ಕಲ್ಯಾಣದ ಭಾವನೆ, ಶುಭ ಭಾವನೆ, ಶುಭ ಕಾಮನೆ. ಉಸ್ಸಾತ್ಮ ಕಿವಿ. ಯಾರು ನನ್ನ ಬಗ್ಗೆ ಏನೇನು ಅಂದಿರ್ತಾರೆ, ಅವರಿಂದ ನನಗೆ ಅಸಂತುಷ್ಟ ಆಗಿರ್ತದೆ, ಬೇಜಾರಾಗಿರ್ತದೆ, ಆ ಆತ್ಮದ ಬಗ್ಗೆ ನಾನು ನ್ಯಾರ ಮತ್ತು ಬಾಬನ ಜೊತೆ ಪ್ಯಾರ ಇದ್ದು ಆ ಆತ್ಮದ ಬಗ್ಗೆ ಕಲ್ಯಾಣಕ್ಕೆ ಪ್ರತಿ, ಉಸಾತ್ಮಕ್ಕೆ ಕಲ್ಯಾಣಕ್ಕೆ ಪ್ರತಿ ಅವರಿಗೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಶುಭ ಭಾವನೆ, ಶುಭ ಕಾಮನೆಯನ್ನು ಇಡಬೇಕು. ಶುಭ ಭಾವನೆ, ಶುಭ ಕಾಮನ ರಖೋ. कई बार बच्चे कहते हैं उसने गलती की ना, और तप्पु ಮಾಡಿದಾರಲ್ಲ, तो हमको भी फोर्स से कहना पड़ता. ಅವರು ಏನೇನೋ ತಪ್ಪು ಮಾಡಿದರು, ಎಲ್ಲರ ಮುಂದೆ ಒದರಾಡಿ ಬಿಟ್ಟರು. ಅಷ್ಟೊತ್ತಿಗೆ ನಾನು ಏನು ಮಾಡಬೇಕಾಯ್ತು? ನಾನು ಫೋರ್ಸಲ್ಲಿ ಹೇಳಬೇಕಾಯ್ತು, ಒಮ್ಮೆಲೆ ರಿಯಾಕ್ಟ್ ಮಾಡಬೇಕಾಯ್ತು. ಥೋಡಾ ಅಪನ ಸ್ವಭಾವ ಬಿ ಮುಖ ಬಿ ಫೋರ್ಸ್ ವಾಲ ಹೋ ಜಾತ. ಆಗಂಗಿಲ್ವಾ? ನಮ್ಮ ಮುಖ ಸ್ವಲ್ಪ ಫೋರ್ಸಲ್ಲಿ ಇರೋಂಗಿಲ್ವಾ? ಆ ಸಮಯದಲ್ಲಿ ನಾನು ಮಾತಾಡುವಾಗ ಮಾತು ಸ್ವಲ್ಪ ಫೋರ್ಸಲ್ಲಿ ಬರೋದಿಲ್ವಾ? ಬರ್ತದೋ ಇಲ್ಲೋ? ಎಲ್ಲ ಗೊತ್ತಿದೆ, ನೀವಿಲ್ಲ ಅಂದರೆ ಬಾಬಾ ಹೇಳ್ತಾರೆ. ತೋ ಉಸ್ನೆ ಗಲ್ತಿ ಕಿ, ಆ್ಯಕ್ಚುಲಿ ಅವ್ರು ತಪ್ಪು ಮಾಡಿದೆ, ಹೌದು, ಅದಕ್ಕೆ ನಾನು ಜೋರು ಮಾಡಿದ್ದೀನಿ, ಅದಕ್ಕೆ ನಾನು ಫೋರ್ಸಲ್ಲಿ ಮಾತಾಡಿದ್ದೀನಿ. ತಪ್ಪು ಮಾಡಿದ್ಯಾರು? ಅವರು, ಅದಕ್ಕೆ ನಾನು ಮಾತಾಡಿದ್ದೀನಿ. ಗಲ್ತಿ ಕಿ, आपने जो फोर्स दिखाया कि वो गलती नहीं है. ಅವರು ಏನು ತಪ್ಪು ಮಾಡಿದ್ದಾರೆ ಅದು ತಪ್ಪಂತ ನಿಮ್ಗೆ ಗೊತ್ತಾಗಿದೆ. ಅಷ್ಟೊತ್ತಿಗೆ ನಾನೇನು ಫೋರ್ಸಲ್ಲಿ ಮಾತಾಡಿದೆ ಅದು ತಪ್ಪಲ್ವಾ? ಅದು ತಪ್ಪ ಹೋದೋ ಅಲ್ಲೋ? ಅವರು ತಪ್ಪಿತಸ್ಥರು, ನಾವು ತಪ್ಪಿತಸ್ಥರು. ಸರಿ ಆಯ್ತು ಅಲ್ಲಿಗೆ. ಬಾಬಾ ಹೇಳ್ತಿದ್ದಾರೆ, ಕೈ ಬಾರ್ ಬಚ್ಚೆ ಕೇತೆ ಉಸ್ನೆ ಗಲ್ತಿ ಕಿ, हमने भी फोर्स से कहना पड़ता. थोड़ा अपना स्वभाव भी मुख भी फोर्स वाला हो जाता. तो उसने गलती की, लेकिन आपने जो फोर्स दिखाया क्या वो गलती नहीं है? उसने और गलती की. आपने अपने मुख से जो फोर्स से बोला, जिसको क्रोध का अंश कहेंगे, तो वो राइट है. ಅವರು ತಪ್ಪು ಮಾಡಿದ್ದಾರೆ, ಸರಿ ಒಪ್ಕೊಳ್ಳೋಣ. ಅವರು ತಪ್ಪು ಮಾಡಿದ್ದಾರೆ, ನಾನು ಸಹಿತ ಸ್ವಲ್ಪ ಜೋರಲ್ಲಿ ಫೋರ್ಸಲ್ಲಿ ಮಾತಾಡಿದ್ದೀನಿ. ಅಂದರೆ ಏನರ್ಥ? ಕ್ರೋಧದ ಅಂಶ. ಹಾಗಾದರೆ ಅದು ಸರಿಯಾ?
ಅದು ಸರಿಯಾ? क्या गलत गलत को ठीक कर सकता है? ತಪ್ಪಿತಸ್ಥ ತಪ್ಪು ಮಾಡೋರನ್ನು ಸರಿ ಮಾಡ್ಲಿಕ್ಕೆ ಬರ್ತದ? ನಾನು ತಪ್ಪು ಮಾಡಿಕೊಂಡು ಮತ್ತೊಬ್ಬರು ತಪ್ಪು ಮಾಡೋರನ್ನ ಸರಿಪಡಿಸ್ಲಿಕ್ಕೆ ಬರ್ತದ? आजकल के समय अनुसार अपने बोल को फोर्सफुल बनाना, यह भी विशेष अटेंशन रखो, क्योंकि जोर से बोलना, तंग होके बोलना वह तो बदलता नहीं है, लेकिन यह भी दूसरे नंबर के विकार का अंश है. ಬಾಬಾ ಹೇಳ್ತಿದ್ದಾರೆ, ಈಗಿನ ಸಮಯಾನುಸಾರವಾಗಿ ಮಾತಿನಲ್ಲಿ ಒಂದು ವೇಳೆ ಗಡಸುತನ ಬಂತು, ಫೋರ್ಸಲ್ಲಿ ಬಂತು, ಒಮ್ಮೆಲೆ ಜೋರಲ್ಲಿ ರಿಯಾಕ್ಟ್ ಮಾಡ್ತೀನಿ, ಫೋರ್ಸಲ್ಲಿ ಮಾತುಗಳು ಬಂತು ಅಂತಂದರೆ ಗಮನ ಕೊಡಿ. ಫೋರ್ಸಲ್ಲಿ ಬರುವುದಂತಂದರೆ ತಂಗು ಹೋಕೆ ಬೋಲ್ನ, ಏನಾಯಿತು, ನನಗೆ ತೊಂದರೆ ಮಾಡಿಕೊಂಡು ನಾನು ಮಾತಾಡ್ತಿದ್ದೀನಿ. ಏನಂತ ಹೇಳ್ಕೊಂಡು ಬಹಳ ಬೇಜಾರಾಗ್ತದೆ. ಬೇಜಾರಾಗಿ ಏನು ಮಾಡ್ತೀನಿ, ಮಾತಾಡ್ತೀನಿ. ಅವ್ರು ಬದಲೇ ಆಗೋದಿಲ್ಲ. यह भी दूसरे नंबर के विकार का अंश है. ಆದ್ದರಿಂದ ಇದು ಎರಡನೇ ನಂಬರಿನ ವಿಕಾರದ ಅಂಶ. ಎರಡನೇ ನಂಬರ್ ಯಾವುದಕ್ಕೆ? ಕ್ರೋಧಕ್ಕೆ. ಮೊದಲನೇ ನಂಬರ್ ಯಾವುದಕ್ಕೆ? ಕಾಮ ವಿಕಾರ ಮೊದಲನೇ ನಂಬರ್. ಎರಡನೇ ನಂಬರ್ ಕ್ರೋಧ. ಇದು ಕ್ರೋಧ विकार का अंश है. कहा जाता मुख से बोल तो ऐसे निकले जैसे फूलों की वर्षा हो रही है. ಬಾಬನ ಮಕ್ಕಳ ಮುಖದಲ್ಲಿ ಇಂಥ ಮಾತುಗಳು ಹೊರಬರಬೇಕು. ಏನಂತಾರೆ ಬಾಬಾ? ಪುಷ್ಪವೃಷ್ಟಿಯಾಗಬೇಕು, ಹೂವಿನ ಮಳೆ ಸುರಿದಂಗಿರಬೇಕು. ಮೀಠೆ ಬೋಲ್, ಮುಸ್ಕುರಾತಾ ಚೆಹರಾ, मीठी दृष्टि, मीठी वृत्ति, मीठा संबंध, मीठा संपर्क, यह भी सर्विस का साधन है. ಈಗ ಸೇವಾ ಸಾಧನ ಯಾವುದು? ಮಧುರವಾದ ಮಾತು, ಮುಗುಳು ನಗೆಯ ಮುಖ. ಬಂದಾಗಲೇ ಹಿಂಗೆ ಮುಗುಳು ನಡಿಗೆಂಗಿಲ್ಲ. ಮುಗುಳು ನಗೆಯ ಮುಖ ಆದಾಗಲೇ ಬಂದಾಗಲೇ ಒಂದು ಸ್ಮೈಲ್ ಕೊಟ್ಟಕೊಂಡು ನಡೆಯಂಗಿಲ್ಲ. ಮೀಟಿ ವೃತ್ತಿ, ಆ್ಯಟಿಟ್ಯೂಡ್ ಶ್ರೇಷ್ಠ ಇರಬೇಕು. ಎದುನಲ್ಲಿ ಹೆಂಗೋ ಸ್ಮೈಲ್ ಕೊಡ್ಬೋದು, ಅದರ ಒಳಗಿನ ಆ್ಯಟಿಟ್ಯೂಡ್ ಅದು ಸಹಿತ ಮೀಟಿ ವೃತ್ತಿ, ಮೀಟಿ ದೃಷ್ಟಿ, ಮೀಠಾ ಸಂಬಂಧ ಸಂಪರ್ಕ, ಇದು ಸೇವೆಯ ಸಾಧನ. ನಾವು ತಿಳ್ಕೊಂಡಿದ್ದೀವಿ ಬಂದ ಕೂಡಲೇ ಅವರಿಗೆ ಬಡ 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 ಜ್ಞಾನ ಹೇಳಿಬಿಟ್ರೆ ಮುಗೀತು ಅಂತ. ಇಲ್ಲ, ನನ್ನ ಮಧುರವಾದ ಮಾತು, ಮಗುಳು ನಗೆಯ ಮುಖ, ಮಧುರವಾದ ವೃತ್ತಿ, ಮಧುರವಾದ ದೃಷ್ಟಿ, ಮಧುರವಾದ ಸಂಬಂಧ ಸಂಪರ್ಕ, ಇದು ಸೇವೆಯ ಸಾಧನ. इसलिए रिजल्ट देखो, अगर मानो कोई ने गलती की, ಏನಿವತ್ತು ಬಿಡಿಸಿ ಬಿಡಿಸಿ ಹೇಳೋದು ಬಾಬಾ. ಫಾರ್ ಎಕ್ಸಾಂಪಲ್, ಒಬ್ಬರು ತಪ್ಪು ಮಾಡಿದ್ದಾರೆ, ಗಲತ್ ಹೇ, ಅವ್ರು ಮಾಡಿದ್ದೇನು 100% ತಪ್ಪದು. आपने समझाने के लक्ष्य से, ಅವ್ರ कोई लक्ष्य नहीं, ಅವ್ರು ಮಾನ್ ತಪ್ಪು ಮಾಡಿದ್ದಾರೆ, ನಾನು ಅವ್ರಿಗೆ ಏನು ಮಾಡ್ತೀನಿ, ತಿಳಿಸಿಕೊಡೋಣ ಅಂತ ಹೋಗ್ತೀನಿ. ಸಂಜಾನ, ಅವರಿಗೆ ತಿಳುವಳಿಕೆ ಕೊಡುವ ಲಕ್ಷ್ಯ ಇಟ್ಕೊಂಡು ಹೇಳ್ತೀನಿ. ಬೇರೆ ಯಾವ ಲಕ್ಷ್ಯ ಇಲ್ಲ. ಅವ್ರ ಮೇಲೆ ಅವರನ್ನು ಅವಹೇಳನ ಮಾಡಬೇಕು, ಅವರು ತಪ್ಪು ಮಾಡಿದಾರಂತೆಲ್ಲ ಗೊತ್ತುಪಡಿಸಬೇಕು, ಅಥವಾ ಏನಾದ್ರು ಇನ್ಸಲ್ಟ್ ಮಾಡಬೇಕು, ಮೋಸ, ಏನೂ ಇಲ್ಲ. ಅವರಿಗೆ ತಿಳುವಳಿಕೆ ಕೊಡೋಣ, ಅದು ತಪ್ಪಾಗಿದೆ ಅಲ್ಲ, ಸರಿಯಲ್ಲಲ್ಲ, ಈ ರೀತಿ ತಿಳುವಳಿಕೆ ಕೊಡುವ ದೃಷ್ಟಿಯಿಂದ ನಾನು ಅವರಿಗೆ ಹೇಳ್ತೀನಿ. ಲಕ್ಷ್ಯ ಆಪಕ ಬಹುತ್ ಅಚ್ಚಾ ಹೈ, ನಂದು ಲಕ್ಷ್ಯ ಭಾಳ ಚೆನ್ನಾಗಿದೆ. ಇಸ್ಕೋ ಶಿಕ್ಷಾ ದೇ ರಹಿ ಹಿ, ಸಮಜಾ ರಹಿ ಹಿ, ಅವರಿಗೆ ತಿಳುವಳಿಕೆ ಕೊಡ್ತೀನಿ, ಅವರಿಗೆಲ್ಲ ಸರಿಯಾಗಿ ಶಿಕ್ಷಣ ಕೊಡ್ತೀನಿ. ಲೇಕಿನ್ ರಿಸಲ್ಟ್ ಮೇ ಕ್ಯಾ ದೇಖಾ ಗಯಾ, ಅವ್ರು ತಪ್ಪು ಮಾಡಿದ್ದು ಸರಿ, ಅವ್ರು ಹಂಗೆ ಮಾಡಬಾರ್ದಲ್ಲ ಅಂತ ತಿಳುವಳಿಕೆ ಕೊಟ್ಟದ್ದು ಸರಿ, ಅರೆ ರಿಸಲ್ಟ್ ಏನಾಗ್ತದೆ? ವಹ ಬದಲ್ತಾ ಹೈ, वह बदलता है और ये आगे के लिए आगे आने से डरता है. ಬಾಬಾ ಅಂತಾರೆ, ಇನ್ನು ಮುಂದಕ್ಕೆ ಅವರು ಇನ್ನೂ ಏನು ಮಾಡಿಬಿಡ್ತಾರೆ, ಹೆದರ್ತಾರೆ. ತೋ ಜೋ ಲಕ್ಷ್ಯ ಆಪನೆ ರಖಾ ಹೋ ತೋ ಹೋತಾ ನಹೀ ಹೈ. ನಾವೇನು ಲಕ್ಷ್ಯ ಇಟ್ಕೊಂಡಿದ್ದೀವೋ ಅವರಿಗೆ ತಿಳುವಳಿಕೆ ಕೊಡೋದು, ಅವರು ಸರಿದಾರಿಯಲ್ಲಿ ನಡೀಲಿ ಅಂತ ನಾವು ಲಕ್ಷ್ಯ ಇಟ್ಕೊಂಡು ಹೇಳೋದು,
ಅದು ಏನಾಗೋದಿಲ್ಲ. ಆಪಕ ಲಕ್ಷ್ಯ ರಖ ಹೋತೋ ಹೋತಾ ನಹಿ ಹೈ, ಇಸ್ಲಿಯೇ ಅದು ಆಗೋದಿಲ್ಲ. ಅದು ನಿಮ್ಮ ಬಾಯಲ್ಲಿ ಎಷ್ಟು ತಿಳುವಳಿಕೆ ಕೊಟ್ಟರೆ ಆಗಂಗಿಲ್ಲ. ಆದ್ದರಿಂದ ಏನು ಮಾಡೋಣ, अपने मन सा संकल्प और वाणी बोल और संबंध संपर्कों को सदा मीठा मधुरता संपन्न महान बनाओ. ಏನೇನು ಮಹಾನ್ ಮಾಡಬೇಕು? ಬಾಬಾ ಹೇಳ್ತಿದ್ದಾರೆ, ಮನಸ ಸಂಕಲ್ಪ ಮತ್ತು ಮಾತು, ಸಂಬಂಧ ಸಂಪರ್ಕ ಭಾಳ ಮಧುರ, ಮೀಠ, मधुरता संपन्न महान ಮಾಡ್ಕೊಳ್ಳಿ. वर्तमान समय लोग प्रैक्टिकल लाइफ देखने चाहते हैं. ವರ್ತಮಾನ ಸಮಯದಲ್ಲಿ ಅಲ್ಲ, ಶಾಂತಿಯ ಬಗ್ಗೆ ಓಂ ಶಾಂತಿಯವರು ಎಷ್ಟು ಚಂದ ಜ್ಞಾನ ಕೊಡ್ತಾರೆ. ಇವರೆಷ್ಟು ಶಾಂತವಾಗಿದ್ದಾರೆ ನೋಡ್ತಾರೆ ಇಲ್ಲೂ. ಪ್ರಾಕ್ಟಿಕಲ್ ದೇಖ್ನಾ ಚಾತೆ ಅಲ್ವಾ, ನೋಡ್ತಾರೆ ಅವರು. ಇವರೆಲ್ಲ ಇವರೆಷ್ಟು ಶಾಂತ ಇದ್ದಾರೆ ನೋಡ್ತಾರೆ ಅವರು. देखना चाहते हैं. अगर वाणी से सेवा करते हो तो वाणी की सेवा से प्रभावित हो, नज़दीक तो आते हैं. ನಾವು ಮಾತಿನಿಂದ ಅವರಿಗೆ 7 ದಿನದ ಪಾಠ ಅದೆಲ್ಲ ಕೊಡ್ತೀವಿ. ಸರಿ, ಅವರು ಸಮೀಪ ಬರ್ತಾರೆ, ಓಕೆ, ಯಾವತ್ತೋ ಫಾಯ್ದಾ ಹೇ, ಆ ಪಾಠ ಕೇಳೋದ್ರಿಂದ ಅವರಿಗೆ ಲಾಭ ಇದೆ, ಓಕೆ. ಲೇಕಿನ್ ಅವರು ನೋಡ್ಲಿಕ್ಕೆ ಬಯಸ್ತಾರೆ. प्रैक्टिकल मधुरता, महानता, श्रेष्ठ भावना, चलन, चेहरे को देख स्वयं भी परिवर्तन के लिए प्रेरणा ले लेते हैं. ಅವರು ಜ್ಞಾನ ಕೇಳ್ತಾರೆ, ಎಲ್ಲ ಸರಿ ಅನ್ನಿಸ್ತದೆ, ಸಮೀಪಕ್ಕೆ ಬರ್ತಾರೆ. ಆದರೆ ನಮ್ಮ ಮಧುರತೆ, ನಮ್ಮಲ್ಲಿರುವ ಮಹಾನತೆ, ಶ್ರೇಷ್ಠ ಭಾವನೆ, ನಮ್ಮ ಚಲನವಲನ, ಬಿಹೇವಿಯರ್, ನಮ್ಮ ಚೆಹರ, ನಮ್ಮ ಮುಖ ಅವರಿಗೆ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಪ್ರೇರಣೆ ಕೊಡ್ತದೆ. ಜ್ಞಾನ ಕೇಳುವುದು ಬೇರೆ, ಆದರೆ ಅವರಿಗೆ ಸ್ವಯಂ ಚೇಂಜ್ ಆಗಲಿಕ್ಕೆ ಅದು ಪ್ರೇರಣೆ ಕೊಡ್ತದೆ. ಜೈಸೆ ಜೈಸೆ ಆಗೆ ಸಮಯಕ್ಕೆ ಹಾಲತ್ತೆ ಪರಿವರ್ತನೆ ಹೋನೆ, ಮುಂದಕ್ಕೆ ಎಲ್ಲ ಬೇರೆ ಬೇರೆ ಪರಿಸ್ಥಿತಿ ಎಲ್ಲ ಚೇಂಜ್ ಆಗ್ತಾ ಇರ್ತದೆ. तो ऐसे समय पर आप सबको चेहरा और चलन से ज़्यादा सेवा करनी पड़ेगी. ಮುಂದಕ್ಕೆ ಸಮಯ ಚೇಂಜ್ ಆಗ್ತದೆ. ಆವಾಗ ನಮ್ಮ ಬಿಹೇವಿಯರ್ ಮತ್ತು ಮುಖಮಂಡಲದಿಂದಲೇ ನಾವು ಸೇವೆ ಮಾಡಬೇಕಾಗ್ತದೆ. ನಮ್ಮ ಮುಖ ನೋಡಿ, ನಮ್ಮ ಅವರ ಜೊತೆಗೆ ಮಧುರತೆ, ಸ್ನೇಹ, ಪ್ರೀತಿಯಲ್ಲಿರೋದು ನೋಡಿ, ಇಷ್ಟು ಸಮಾಧಾನದಲ್ಲಿರೋದು, ನಮ್ಮದನ್ನು ಪ್ರಾಕ್ಟಿಕಲ್ ಲೈಫನ್ನು ನೋಡಿ ಅವ್ರು ಏನಾಗ್ತಾರೆ, ಬಾಬನ ಮಕ್ಕಳಾಗ್ತಾರೆ. ಕೋರ್ಸ್ ಕೊಟ್ಟು ಜ್ಞಾನ ಕೊಟ್ಟು ಬಾಬನ ಮಕ್ಕಳಾಗೋದೊಂದು ರೀತಿ. ನಮ್ಮ ಬಿಹೇವಿಯರ್, ಮುಖಮಂಡಲ, ಚೆಹರ, ನಮ್ಮ ಚಲನ ಇದು ಸೇವೆ ಮಾಡ್ತದೆ ಮುಂದಕ್ಕೆ. ಆವಾಗ 7 ದಿನ ಕುಂತು ಪಾಠ ಕೊಡುವಷ್ಟು ಏನಿರಂಗಿಲ್ಲ, ಟೈಮ್ ಇಲ್ಲ. ಈಗಲೇ ಜನ 7 ದಿನ ಬರೋಂಗಿಲ್ಲ, ಒಂದು 3 ದಿನ ಬನ್ನಿ ಅಂದರೆ ಬರ್ತಾರೆ. 7 ದಿನ ಅಂದ ಕೂಡಲೇ ಬರೋಕ್ಕೆ ಪುರುಸೋದಿಲ್ಲ ಅವರು. ಅದರ ಬದಲು ನಮ್ಮ ಚಲನವಲನ, ಚೆಹರ ಇದನ್ನೇ ನಾವು ಆದರ್ಶ ಮಾಡ್ಕೊಂಬಿಟ್ರೆ ಅವರು ಬಿಡಂಗೆ ಇಲ್ಲ ಬಾಬನನ್ನು. ಎಷ್ಟು ಚಲೋ सेवा करनी पड़ेगी अंत सेवे. इसलिए अपने आप को चेक करो. सर्व आत्माओं के प्रति शुभ भावना, शुभ कामना की वृत्ति और दृष्टि के संस्कार नेचर और ನ್ಯಾಚುರಲ್ है. ಆದ್ದರಿಂದ ಸರ್ವ ಆತ್ಮಗಳ ಪ್ರತಿ ಶುಭ ಭಾವನೆ, ಶುಭ ಕಾಮನೆಯ ಆ್ಯಟಿಟ್ಯೂಡ್ ಮತ್ತು ದೃಷ್ಟಿ, ಆ ಸಂಸ್ಕಾರ ನೇಚರ್ ಮತ್ತು ನ್ಯಾಚುರಲ್ ಮಾಡಿಕೊಳ್ಳಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಒಳಗಡೆ ಸ್ವಚ್ಛ ಇರಬೇಕು. ಶುಭ ಭಾವನೆ, ಶುಭ ಕಾಮನೆ, ನಂತರ ಕಲ್ಯಾಣದ ಭಾವನೆ. ಅನ್ಯಾತ್ಮಗಳ ಬಗ್ಗೆ ಏನಾಗಬೇಕಂತಿರಬೇಕು, ಅವರಿಗೆ ಒಳ್ಳೆಯದಾಗಲಿ 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 ಅನ್ನುವ ಕಲ್ಯಾಣದ ಭಾವನೆ ಇದ್ದುಕೊಂಡು ಶುಭ ಭಾವನೆ, ಶುಭ ಕಾಮನೆ ನಮ್ಮಲ್ಲಿ ಇರಬೇಕು. ಅದೇ ವೃತ್ತಿ, ಅದೇ ದೃಷ್ಟಿಯ ಸಂಸ್ಕಾರ, ನೇಚರ್ ಮತ್ತು ನ್ಯಾಚುರಲ್ ಮಾಡಿಕೊಳ್ಳಿ. ನ್ಯಾಚುರಲ್ ನಾನು ಇರೋದೇ ಹಾಗೆ ಅನ್ನೋ ಹಂಗೆ ಮಾಡ್ಕೊಳ್ಳಿ. ಬಾಪ್ತಾದ ಹರೇಕ ಬಚ್ಚೆಗೂ ವಿಜಯ ಮಾಲಾ ಕಾ ಮಣಕ ದೇಖ್ನೆ ಚಾತೆ ಹಿ. ನೋಡಿ, ತಂದೆಗೆ ಮಕ್ಕಳು ಹೆಂಗಿರ್ಬೇಕಂತ ಆಸೆ, ವಿಜಯ ಮಾಲೆಯ ಮಣಿಗಳಾಗಿರ್ಬೇಕಂತ ನೋಡಲಿಕ್ಕೆ ಇಷ್ಟಪಡ್ತಾರೆ ಬಾಬಾ. ತೋ ಆಪ್ ಸಭಿ ಬಿ ಅಪ್ನೆ ಕೋ ಸಮಜ್ತೆ ಹೋ. ತಮ್ಮನ್ನು ತಾವು ವಿಜಯ ಮಾಲೆಯ ಮಣಿ ಅಂತ ಅನುಭವ ಮಾಡ್ತಿದ್ದೀರಾ?
हम माला के मणके बनने ही वाले ही। कई बच्चे सोचते हैं 108 की माला में तो जो निमित्त बने हुए बच्चे हैं वही आएंगे। ಕೆಲವರು ಮಕ್ಕಳು ಯೋಚನೆ ಮಾಡ್ತಾರಂತೆ, ಯಾರು ನಿಮಿತ್ತರಿದ್ದಾರೋ ಅವರೆಲ್ಲ 108 ಮಣಿಗಳ ಮಾಲೆಯಲ್ಲಿ ಬರ್ತಾರೆ. ಬಾಪ್ತಾದನೆ पहले भी कहा है यह तो 108 का गायन भक्ति की माला का है। और अगर ಅದು 108 ಮಣಿಗಳ ಮಾಲೆ ಭಕ್ತಿ ಮಾರ್ಗದಲ್ಲಿ ಗಾಯನಕ್ಕೆ ಒಳಪಟ್ಟ ಭಕ್ತಿ ಮಾರ್ಗದವರ ಮಾಲೆ ಅದು. ಅಂದರೆ 108 ಅಂತ ಫೈನಲ್ಲ, ಭಕ್ತಿ ಮಾರ್ಗದಲ್ಲಿ ಗಾಯನ ಮಾಡಲಿಕ್ಕೋಸ್ಕರ 108 ಮಣಿಗಳ ಮಾಲೆ ಮಾಡಿದ್ದಾರೆ. ಅगर आप हर एक विजयी दान बनेंगे तो ಇಷ್ಟು ಜನ ಕೂತ್ಕೊಂಡಿದ್ದೀವಿ, ಎಲ್ಲರೂ ವಿಜಯ ಮಾಲೆ ಮಣಿಗಳಾದರೆ 108 ಏನಂಗಾರೆ ಬಾಬಾ ಅಂತಾರೆ, ಬಾಪ್ ದಾದಾ ಮಾಲಾ ಕೆ ಅಂದರ್ ಬಹುತ್ ಲಡಿ ಲಗಾ ದೇಗಾ. ಬಾಬಾ ಅಂತಾರೆ ಎಲ್ಲರೂ 108 ಎಲ್ಲರೂ ಅಂಥ ಅಮೂಲ್ಯ ವಿಜಯಿ ರತ್ನಗಳಾಗಿಬಿಟ್ರೆ ಅಂಥ ಮಾಲೆಯನ್ನು ಪೋಣಿಸುವಾಗ ಇನ್ನು ಒಳಗಿನ ದಾರ ಇನ್ನೂ ಏನು ಮಾಡಿಬಿಡ್ತೀನಿ, ದೊಡ್ಡದು ಮಾಡಿಬಿಡ್ತೀನಿ. बाप के दिल की माला में आप हर एक विजयी बच्चों को स्थान है. ಬಾಬರವರ ಹೃದಯದಲ್ಲಿ ಏನು ಮಾಲೆ ಇದೆ ಪ್ರತಿಯೊಂದು ವಿಜಯಿ ಮಕ್ಕಳಿಗೆ ಹೃದಯದಲ್ಲಿ ಸ್ಥಾನ ಇದೆ. ये बाप की गारंटी है. सिर्फ स्वयं को मनसा वाचा कर्मण और चलन चेहरे में विजयी बना. ಆದ್ದರಿಂದ ನಾನು ವಿಜಯಿ ರತ್ನ. ಎಲ್ಲಿ ವಿಜಯಿ ರತ್ನ? ಅದಕ್ಕೇ ಬಾಬಾ ಇವತ್ತು ಸಂತುಷ್ಟಮಣಿ ಅಂದಿದ್ದಾರೆ. ವಾಟ್ ಈಸ್ ಸಕ್ಸೆಸ್? ಸಂತುಷ್ಟತೆ. ನಾನು ವಿಜಯಿ ರತ್ನ. ಬಾಬಾ ಹೇಳ್ತಾರೆ ಸ್ವಯಂಕೋ ಮನಸ್ಸಿನಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಚಲನವಲನದಲ್ಲಿ, ಮುಖದಲ್ಲಿ ವಿಜಯಿ ಬನಾವ್. ಖಂಡಿತ ಬಾಬರರ ಹೃದಯದಲ್ಲಿರುವ ಕೊರಳ ಹಾರದಲ್ಲಿರುವ ವಿಜಯಿ ರತ್ನಗಳ ಮಾಲೆಯಲ್ಲಿ ನಾವು ಬಂದುಬಿಡ್ತೀವಿ. 108 ಅಂತಂದರೆ ಎಲ್ಲ ದೊಡ್ಡ ದೊಡ್ಡ ದಾದಿಯರು ನಿಮಿತ್ತರು ಅವರೆಲ್ಲ ಬರ್ತಾರೆ. ನಮ್ಮನ್ನು ನಾವು ಎಲ್ಲಿ ಸೇರ್ಕೊಳ್ತೀವಿ ಅಂತ ತಿಳ್ಕೊಂಬಿಡ್ಬೇಡಿ. ಬಾಬಾ ಏನು ಮಾಡಲಿಕ್ಕೆ ರೆಡಿ ಇದ್ದಾರೆ? ದಾರವನ್ನು ದೊಡ್ಡದು ಮಾಡಲಿಕ್ಕೆ ತಯಾರಿದ್ದಾರೆ. ಆದ್ದರಿಂದ ನಮ್ಮ ಮನಸ ವಾಚ ಕರ್ಮಣ ಚಲನವಲನ ನಂತರ ಮುಖದಲ್ಲಿ ವಿಜಯಿಯಾಗಿರಿ. ಪಸಂದ್ ಹೇ? ಬನೆಂಗೆ ಬನೆಂಗೆ? ಬಾಪ್ ದಾದಾ ಕಿ ಗ್ಯಾರಂಟಿ ಹೇ ವಿಜಯ್ ಮಾಲಾ ಕಾ ಮನಕ ಬನಾಯಂಗೆ. ನೀವು ಕರೆಕ್ಟ್ ಈ ರೀತಿ ಇದ್ದರೆ ನಾನು ಗ್ಯಾರಂಟಿ ಕೊಡ್ತಿದ್ದೀನಿ ಅಂತಾರೆ ಬಾಬಾ, ನಿಮ್ಮನ್ನು ವಿಜಯ ಮಾಲೆಯ ಮಣಿಯನ್ನಾಗಿ ಮಾಡಿಬಿಡ್ತೀನಿ. ಕೌನ್ ಬನೆಂಗೆ? ಕೌನ್ ಬನೆಂಗೆ? सभी ने हाथ उठाया, सभी ने हाथ उठाया. अच्छा, तो बाप दादा माला के अंदर माला बनाने शुरू कर देंगे. ನೀವೆಲ್ಲರ ಕೈ ಎತ್ತಿ ಬಿಟ್ಟಿದ್ದೀರ ಅಂದಮೇಲೆ ಮಾಲೆ ಹಿಂದೆ ಮಾಲೆ, ಮಾಲೆ ಹಿಂದೆ ಮಾಲೆ ನಾನು ಮಾಡಲಿಕ್ಕೆ ಶುರು ಮಾಡ್ತೀನಿ. ಡಬಲ್ ಫಾನಸ್ का पसंद है ना? विजय माला में लाना बाप का काम है. ಎಲ್ಲರನ್ನು ವಿಜಯ ಮಾಲೆಯಲ್ಲಿ ಬರುವಂಗೆ ಮಾಡೋದು ನನ್ನ ಕೆಲಸ ಅಂತಾರೆ ಬಾಬಾ. ಲೇಕಿನ್ ಆಪಕ ಕಾಮ ಹೇ ಎಲ್ಲರನ್ನು ವಿಜಯ ಮಾಲೆಯಲ್ಲಿ ಮಣಿಗಳಾಗಿ ಬರುವಂಗೆ ಮಾಡೋದು, ಪೂರ್ಣಿಸೋದು ನನ್ನ ಕೆಲಸ. ನಿಮ್ಮ ಕೆಲಸ ಏನು? ಬಾಬಾ ಅಂತಾರೆ ವಿಜಯಿ ಬನ್ನ, ವಿಜಯಿ ಬನ್ನ. मनसा वाचा कर्मणा चलन चेहरे में विजयी बनना. सच है? मुश्किल है? मुश्किल लगता है? जिसको मुश्किल लगता है वह हाथ उठाओ. लगता है थोड़े थोड़े कोई कोई है. बाप दादा कहते हैं जब बाप दादा कहते हो तो बाबा कहने से क्या बाप का वर्ष नहीं मिलेगा? बाबा बाबा ಅಂತ ಹೇಳೋದ್ರಿಂದ ತಂದೆಯಿಂದ ಆಸ್ತಿ ಸಿಗಂಗಿಲ್ವಾ? ತಂದೆ ಅಂತ ನಾವು ಭಗವಂತನನ್ನು ಸ್ವೀಕಾರ ಮಾಡಿದ್ದೀವಿ, ಬಾಬಾ ಬಾಬಾ ಅಂತ ಹೇಳ್ತಿದ್ದೀವಿ ಅಂದರೆ ತಂದೆಯಿಂದ ಆಸ್ತಿ ಸಿಗಂಗಿಲ್ವಾ? ಜಬ್ ಸಭಿ ವರ್ಷಕ್ಕೆ ಅಧಿಕಾರಿಯು, ತಂದೆಯಿಂದ ಎಲ್ಲ ಪಡ್ಕೊಳ್ಳಿಕ್ಕೆ ನಾವು ಆಸ್ತಿಗೆ ಅಧಿಕಾರಿಗಳು. ಕಿತನಾ ಸಹಜ ಬಾಪನೇ ವರ್ಷ ದಿಯ ಸೆಕೆಂಡಿಗೆ ಬಾತ್ ಹೈ. ಎಷ್ಟು ಬಾಬಾ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ಸೆಕೆಂಡಿನ ಮಾತು. ಆಪ್ನೆ ಮಾನ ಜಾನ ಮೇರಾ ಬಾಬಾ. ಅವ್ರ ಬಾಪನೇ ಕ್ಯಾ ಕಹಾ? ಮೇರೆ ಬಚ್ಚೆ. ನಾವೇನಂದೆವು ಭಗವಂತನಿಗೆ? ನನ್ನ ತಂದೆ. ನನ್ನ ತಂದೆ ಅಂದ ಕೂಡಲೇ ಅವನ ಆಸ್ತಿಗೆಲ್ಲ
ನಾನೇ ಹಕ್ಕುದಾರ. ಅಷ್ಟೊತ್ತಿಗೆ ಬಾಬಾ ಅಂದರು, ನನ್ನ ಮಕ್ಕಳು. तो बच्चा तो स्वतः ही वर्षे के अधिकारी है. बच्चे आस्तिके स्वतः अधिकारिಗಳು. बाबा कहते हो ना, सभी एक ही शब्द बोलते हो ना, ಎಲ್ಲರೂ ಒಂದೇ ಶಬ್ದ ಮಾತಾಡ್ತೀವಲ್ಲ, ಮೇರಾ ಬಾಬಾ ಅಂದರೆ ಸಾಕು. ತಂದೆಯಲ್ಲಿರುವ ಎಲ್ಲ ಆಸ್ತಿಗೆ ನಾವು ಹಕ್ಕುದಾರರು. ಮೇರಾ ಬಾಬಾ ಹೇ, ಇಸ್ಮೆ ಹಾತ್ ಉಠಾವೋ. ಮೇರಾ ಬಾಬಾ, ನನ್ನ ಬಾಬಾ ಅನ್ಲಿಕ್ಕೆ ಕೈ ಎತ್ತೋದಕ್ಕೇನು? ಮೇರಾ ಬಾಬಾ ಹೇ. ಸೊ ಮೇರಾ ವರ್ಷ ನೀ ಹೇ. ಹಾಗಾದ್ರೆ ಬಾಬನ ಹತ್ರ ಇರುವಂಥ ಆಸ್ತಿ ಎಲ್ಲ ಯಾರ್ದು? ನನ್ನದಲ್ವಾ. ಜಬ್ ಮೇರಾ ಬಾಬಾ ಹೇ तो मेरा वर्षा भी बंधा हुआ है. और वर्षा क्या है? ನನ್ನ ಬಾಬಾ ಅಂದ ಕೂಡಲೇ ತಂದೆಯ ಆಸ್ತಿಗೆ ನಾನು ಹಕ್ಕುದಾರ. ಆಸ್ತಿನೂ ನನ್ನದು. ಯಾವುದದು ಆಸ್ತಿ? क्या बनना है? क्या बनना है? विजयी बनना, माना बाप समान बनना. ಈಗ ನಮ್ಮದು ಲಕ್ಷ್ಯ ಏನು? ವಿಜಯी बनना. ವಿಜಯी बनना ಅಂದರೆ ಬಾಪ್ ಸಮಾನ್ ಬನ್ನ. ಹಾಗಿದ್ದರೆ ಮಾತ್ರ ವಿಜಯ ಮಾಲೆಯ ಮಣಿಗಳಾಗಿ ನಮ್ಮನ್ನು ಏನು ಮಾಡ್ತಾರೆ? ಬಾಬಾ ಪೋಣಿಸ್ತಾರೆ. ಬಾಪ್ दादा देखा डबल फानस ने मेजॉरिटी हाथ में हाथ देकर चलते ही. ವಿದೇಶರೆಲ್ಲ ಕೈ ಕೈ ಹಿಡ್ಕೊಂಡು ಅಡ್ಡಾಡೋದು ಜಾಸ್ತಿ. हाथ में हाथ देना चलना ये फैशन है. कई कई हिडಕೊಂಡು ನಡೆಯೋದೇನು? ಅದು ಫ್ಯಾಷನ್. तो आप भी बाप कहते हैं, बाप शिव बाबा का हाथ क्या है? वह यह हाथ तो है ही नहीं. तो शिव बाबा का हाथ पकड़ा तो हाथ कम से ही ನಾವು ಬಾಬನ ಕೈ ಹಿಡಿದು ಕೈ ನಡಿಬೇಕು. ಯಾಕೆ? ನನ್ನ ಬಾಬಾ. ನಾವು ಏನಂದ್ರು ಬಾಬಾ ನಮ್ಮನ್ನು? ಮೇರೆ ಬಚ್ಚೆ. ನಾವು ಭಾಳ ಪ್ರೀತಿಯಿಂದ ಕೈ ಹಿಡಿದು ನಡಿಬೇಕು. ಅವನಿಗೆ ಕೈಯೇ ಇಲ್ಲಲ್ಲ, ಮತ್ತು ಯಾವ ಕೈ? ಕೌನ್ಸ ಕೈ? ಶ್ರೀಮತ್ ಬಾಪು ಕಾ ಹಾತ್ ಹೈ. ಭಗವಂತನ ಕೈ ಹಿಡಿದು ನಾನು ನಡೀತಿದ್ದೀನಿ ಅಂದರೆ ಅರ್ಥ ಏನು? ಅವನು ಏನೇನು ಡೈರೆಕ್ಷನ್ ಕೊಡ್ತಾನೋ, ಶ್ರೀಮತ ಕೊಡ್ತಾನೋ ಅದನ್ನು ನಾವು ಫಾಲೋ ಮಾಡ್ತೀವಿ, ಅದರ ಪ್ರಕಾರ ನಡೀತಿದ್ದೀವಿ ಅಂತಂದರೆ ಭಗವಂತನ ಕೈ ಹಿಡಿದು ನಡೆದಂತೆ. तो जैसे स्टूल में हाथ देकर चलना पसंद आता है, तो श्रीमती के हाथ में हाथ देके चलना तो क्या मुश्किल है? ಜೊತೆಗೆ ಕೈ ಹಿಡ್ಕೊಂಡು ನಡಿಲಿಕ್ಕೆ ಬರ್ತದೆ. ಬಾಬನ ಶ್ರೀಮತದ ಕೈ ಹಿಡ್ಕೊಂಡು ನಡೆಯುವುದು ಏನು ಕಷ್ಟ ಇದೆ? ಕಷ್ಟ ಇದೆಯಾ ಹೇಳಿ? ब्रह्मा बाप को देखा, प्रैक्टिकल सबूत देखा. हर कदम श्रीमत प्रमाण चलने से संपूर्ण फरिश्तेपन की मंजिल में पहुंच गया. ಹೆಜ್ಜೆ ಹೆಜ್ಜೆಗೂ ಶ್ರೀಮತದ ಪ್ರಕಾರ ಬ್ರಹ್ಮ ಬಾಬಾ ನಡೆದಿರುವುದರಿಂದ ಅವರು ಫರಿಷ್ಠಾತನದ ಗುರಿಯನ್ನು ತಲುಪಿದರು. ಬ್ರಾಹ್ಮಣ ಸೋ ಫರಿಷ್ಠಾ, ಫರಿಷ್ಠಾ ಸೋ ದೇವತಾ. ನಾವು ಬ್ರಹ್ಮ ತಂದೆಯ ಸಮಾನ ಆಗಬೇಕಾದ್ರೆ ನಾವು ಸಹ ತಂದೆಯಂತೆ ಶ್ರೀಮತದ ಪ್ರಕಾರ ನಡಿಬೇಕು. ಅವ್ಯಕ್ತ ಫರಿಷ್ಠಾ ಬನ್ ಗಯಾ तो फॉलो फादर हर एक श्रीमत उठने से लेकर रात तक. ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗೋ ತನಕನೂ ಸಹಿತ ಶ್ರೀಮತ ಇದೆ ನಮಗೆ. ಮುರಳಿ ದಿನಾಂಕ ಹೇಳಿ. ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗೋ ತನಕ ಹೇಗಿರಬೇಕು? ಶ್ರೀಮತ ಇದೆ. 31/12/1970 ಇಸವಿಯ ಮುರಳಿ. ಅಮೃತ ವೇಳೆಯಿಂದ ರಾತ್ರಿಯವರೆಗೆ ನಮ್ಮ ದಿನಚರಿ ಹೆಂಗಿರಬೇಕು? ಹೆಂಗಿದೆ ಶ್ರೀಮತ? बाबा ने उठने से लेकर रात तक हर कदम में श्रीमत बाप दादा ने बता दी है. ತಮ್ಮೆಲ್ಲರಿಗೂ ಸಹಿತ ಈಗಾಗಲೇ ನಾನು ತಿಳಿಸಿದ್ದೀನಿ. ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗೋ ತನಕ ಹೇಗಿರಬೇಕು ಶ್ರೀಮತದ ಪ್ರಕಾರ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೀನಿ. उठो कैसे, चलो कैसे, कर्म कैसे करो, मन में संकल्प क्या क्या करो, समय को कैसे श्रेष्ठ बिताओ. ಹೇಗೆ ಹೇಳಬೇಕು? ಕಣ್ಣು ತೆರೆದ ಕೂಡಲೇ ಬೆಳಿಗ್ಗೆ ಏನು ಅನ್ಬೇಕು? ನಾವು ಹೇಗಿರಬೇಕು? ವ್ಯವಹಾರ ಮತ್ತು ಪರಮಾರ್ಥ ಹೆಂಗಿರಬೇಕು? ಕ್ಲಾಸಿಗೆ ಬರುವಾಗ ಹೆಂಗಿರಬೇಕು? ಶಾರೀರಿಕ ನಿತ್ಯ ಕರ್ಮ ಮಾಡುವಾಗ ಹೇಗಿರಬೇಕು? ನೆನಪಾಯ್ತಾ ಮುರಳಿ? ಶಾರೀರಿಕ ನಿತ್ಯ ಕರ್ಮ ಮಾಡುವಾಗ ಹೇಗಿರಬೇಕು? ವ್ಯವಹಾರದಲ್ಲಿ ಹೆಂಗಿರಬೇಕು? ರಾತ್ರಿ ಮಕ್ಕೋಬೇಕಾದ್ರೆ ಹೆಂಗೆ ಮಲಗಬೇಕು? ಬಾಬಾ ತಿಳಿಸ್ತಿದ್ದಾರೆ. ನಾನು ನಿಮಗೆಲ್ಲ ತಿಳಿಸಿದ್ದೀನಿ.
ಆ ರೀತಿ ಇದ್ದು ಸಮಯವನ್ನು श्रेष्ठ ಮಾಡಿ रात को सोने तक श्रीमत मिली हुई है, सोचने की भी ज़रूरत नहीं, यह करो तो यह नहीं करो, ಫಾಲೋ ಬ್ರಹ್ಮ ಬಾಪ. ನೀವು ಯೋಚಿಸೋ ಅವಶ್ಯಕತೆಯೂ ಇಲ್ಲ, ಬ್ರಹ್ಮ ತಂದೆಯನ್ನು ಅನುಸರಿಸಿಬಿಡಿ. तो बाप दादा का जिगरी प्यार है ना, बाप दादा एक बच्चे को भी विजयी नहीं बने, राजा नहीं बने, ये नहीं देखने चाहते. ಒಂದು ಮಕ್ಕಳು ಸಹಿತ ವಿಜಯಶಾಲಿ ಇಲ್ಲ, ರಾಜ ಮಕ್ಕಳಿಲ್ಲ ನೋಡಲಿಕ್ಕೆ ನಾನು ಬಯಸುವುದಿಲ್ಲ. ಹರೇಕ ಬಚ್ಚ ರಾಜಾ ಬಚ್ಚಾ है, स्वराज्य अधिकारी है, इसलिए अपना स्वराज्य भूल नहीं जाना. ಆದ್ದರಿಂದ ಏನು ಮಾಡಬಾರ್ದಂತಾರೆ ಬಾಬಾ, ಸ್ವರಾಜ್ಯವನ್ನು ಮರೆಯಬೇಡಿರಿ, ಸ್ವರಾಜ್ಯವನ್ನು ಮರೆಯಬೇಡಿರಿ. ಹರೇಕ ಬಚ್ಚಾ राजा बच्चा अपना स्वराज्य नहीं भूल जाना. कई बार इशारा दिया है कि समय अचानक और नाजुक आ रहा है, इसलिए एवरेडी अशरीरीपन का अनुभव आवश्यक है. ಬಾಪ್ತಾದ ಎಷ್ಟೋ ಬಾರಿ ಇಶಾರೆ ಕೊಟ್ಟಿದ್ದಾರೆ, ಸಮಯ ಅಚಾನಕ್ ಮತ್ತು ನಾಜುಕಾಗ್ತಾ ಇದೆ. ಅಚಾನಕ್ ಯಾವ ಸಮಯದಲ್ಲಿ ಹೇಗೂ ಬರ್ಬೋದು ಸಮಯ, ಮತ್ತು ನಾಜುಕಾಗ್ತಾ ಇದೆ. ಅದಕ್ಕೆ ಎವರೆಡಿ ಆಗಿರಬೇಕು, ಅಶರೀರಿತನದ ಅನುಭವ ಅವಶ್ಯಕ ಇದೆ. कितना भी बिजी हो, लेकिन बिजी होते हुए भी 1 सेकेंड अशरीरी बनने का अभ्यास अभी से करके देखो. ಎಷ್ಟು ಬ್ಯುಸಿ ಇದ್ದರೂ ಸಹಿತ 1 ಸೆಕೆಂಡಿನಲ್ಲಿ ಅಶರೀರಿಯಾಗುವಂತಹ ಅಭ್ಯಾಸವನ್ನು ಮಾಡಿ ನೋಡಿ. आप कहेंगे हम बहुत बिजी रहते हैं, अगर मानो कितने भी बिजी हो, आपको प्यास लगती है तो क्या करेंगे? ನೀವು ಬ್ಯುಸಿ ಇದ್ದೀರಂತ ತಿಳ್ಕೋಣ, ಜೋರು ಬಾಯಾರಿಕೆ ಆಗ್ತಾ ಇರ್ತದೆ, ಏನು ಮಾಡ್ತೀರಿ ಅವಾಗ? ಏನು ಮಾಡ್ತೀರಿ? ಬ್ಯುಸಿ ಇದ್ದೀರಲ್ಲ, ಬ್ಯುಸಿ ಇದ್ದೀವಿ, ಜೋರು ಬಾಯಾರಿಕೆ ಆಗ್ತಾ ಇದೆ, ಕ್ಯಾ ಕರೆಂಗೆ? ಪಾನಿ ಪಿಯಂಗೆನಾ? ಏನಾರು ಮಾಡಿ ನೀರು ಕುಡಿತೀವೋ ಇಲ್ಲೋ, ಎಷ್ಟು ಬ್ಯುಸಿ ಇದ್ರೂ ಸಹಿತ. क्योंकि समझते हो प्यास लगी है तो पानी पीना जरूरी है. ಬಾಯಾರಿಕೆ ಆಗಿದೆ, ನೀರು ಕುಡಿಯೋದು ಅವಶ್ಯಕ. ऐसे बीच बीच में अशरीरी आत्मिक स्थिति में स्थित रहने का अभ्यास भी जरूरी है. ಆದ್ದರಿಂದ ನಡುವೆ ನಡುವೆ ಅಶರೀರಿಯ ಅವಸ್ಥೆ ಅಥವಾ ಆತ್ಮಿಕ ಸ್ಥಿತಿಯ ಅವಸ್ಥೆಯಲ್ಲಿ ಕೂತ್ಕೊಳ್ಳುವಂಥ ಅಭ್ಯಾಸ ಭಾಳ ಭಾಳ ಅವಶ್ಯಕತೆ ಇದೆ. ಉದಾಹರಣೆ ಚೆನ್ನಾಗಿದೆ ಅಲ್ವ ಬಾಬಂದು? ಬ್ಯುಸಿ ಇದ್ದೀನಿ, ಅದಕ್ಕೆ ಬಾಯಾರಿಕೆ ಆದರೂ ನೀರು ಕುಡಿಯೋಂಗಿಲ್ಲ ಅಂತ ಅನ್ನಂಗಿಲ್ಲ, ಏನಾರು ಮಾಡಿ ನೀರು ಕುಡಿತೀವಿ. ಅದೇ ರೀತಿ ಬ್ಯುಸಿ ಇದ್ದೀನಿ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ, ನಡು ನಡು ಅಶರೀರ ಅನುಭವ ಮಾಡಿ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡೋದು ಅವಶ್ಯಕತೆ ಇದೆ. ಯಾತಕ್ಕೋಸ್ಕರ ಈ ಎಚ್ಚರಿಕೆ ಕೊಡ್ತಿದ್ದಾರೆ ಬಾಬಾ? ಆನೆ ವಾಲೆ ಸಮಯ ಮೇ ಚಾರೋ ಓರ್ ಕೆ ಹಲ್ಚಲ್ ಮೇ ಅಚಲ್ ಸ್ಥಿತಿ ಕಿ ಅವಶ್ಯಕತೆ है. ಮುಂದೆ ಬರಲಿರುವಂಥ ಸಮಯ 4 ಕಡೆ ಹಲ್ಚಲಾಗಿರುವಂಥ ಸಮಯದಲ್ಲಿ ಅಚಲ ಸ್ಥಿತಿಯ ಅವಶ್ಯಕತೆ ಇದೆ. तो अभी से बहुत काल का अभ्यास नहीं करेंगे तो अति हलचल के समय अचल कैसे रहेंगे? ಭಾಳ ಸಮಯ ನಮಗೆ ಈ ಅಭ್ಯಾಸವನ್ನು ನಾವು ಮಾಡಿಲ್ಲ ಅಂದರೆ, ಅಶರೀರಿ ಅಭ್ಯಾಸವನ್ನು ಮಾಡಿಲ್ಲ ಅಂದರೆ, ಅಚಲ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನು ಮಾಡಿಲ್ಲ ಅಂದರೆ, ಬಾಬಾ ಅಂತಾರೆ ನಾಳೆ 4 ಕಡೆ ಹಲ್ಚಲಿದ್ದಾಗ ನಾವು ಹೇಗೆ ಅಚಲ ಸ್ಥಿತಿಯಲ್ಲಿರಲಿಕ್ಕೆ ಸಾಧ್ಯ? ಆದ್ದರಿಂದ ಭಾಳ ಸಮಯದ ಅಭ್ಯಾಸ, ಅತಿ ಹಲ್ಚಲ್ಗೆ ಸಮಯ ಪರ್ ಅಚಲ್ ರಹ ಸಕೆಂಗೆ. ಸಾರೆ ದಿನ ಇಡೀ ದಿನದಲ್ಲಿ ಎಷ್ಟು ಮಾಡಬೇಕಪ್ಪ? ಹಾಗಾದರೆ ಇಡೀ ದಿನದಲ್ಲಿ 1-2 ಮಿನಿಟ್ ನಿಕಾಲ್ನೆ ಕಿ ಬಿ ಚೆಕ್ ಕರ್, ನಿಕಾಲ್ ಕೆ ಬಿ ಚೆಕ್ ಕರೋ. ಇಡೀ ದಿನದಲ್ಲಿ ನಡುವೆ ನಡುವೆ 1-2 ನಿಮಿಷವನ್ನು ತೆಗೆದು ಚೆಕ್ ಮಾಡಿ. ಸಮಯ ಪ್ರಮಾಣ ಆತ್ಮಿಕ ಸ್ಥಿತಿಯ ಮೂಲಕ ಅಶರೀರಿ ಬನ್ ಸಕ್ತೆ ಹಿ. 1 ನಿಮಿಷ 2 ನಿಮಿಷ ನಡು ಸಮಯ ತೆಗೆದು ಅಶರೀರಿ ಆಗ್ತೀನ, 1 ಸೆಕೆಂಡಿಗೆ ಅಶರೀರಿ ಅನುಭವ ಮಾಡ್ತೀನ ಅಂತ ಹೇಳಿಕೊಂಡು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀನ ಅಂತ ಹೇಳಿಕೊಂಡು ಚೆಕ್ ಮಾಡಿಕೊಳ್ಳಿ. ಚೆಕ್ ಕರೋ और चेंज करो. सिर्फ ಚೆಕ್ नहीं करना, चेंज भी करो. ಬರೀ ಚೆಕ್ ಮಾಡೋದಷ್ಟೇ ಅಲ್ಲ,
चेंज ಮಾಡ್ಕೊಳ್ಳಿ. तो बार बार इस अभ्यास को चेक करने से, रिवाइज करने से ನ್ಯಾಚುರಲ್ ಸ್ಥಿತಿ बन जाएगी. ಬಾರಿ ಬಾರಿ ನಾವು ಚೆಕ್ ಮಾಡ್ಕೊಳ್ಳೋದ್ರಿಂದ, ಬಾರಿ ಬಾರಿ ಆ ಸ್ಥಿತಿಯನ್ನು ರಿವೈಸ್ ಮಾಡೋದ್ರಿಂದ ನಮ್ಮ ಸ್ಥಿತಿ ಏನಾಗ್ತದೆ, ನ್ಯಾಚುರಲ್ ಆಗಿ ಇರ್ತದೆ. ಬಾಪ್ದಾದ ಸ್ನೇಹ ಇಸ್ಮೇ ತೋ ಸಭಿ ಹಾತ್ ಉಠಾತೆ ಹಿ. ಬಾಬನ ಜೊತೆಗೆ ಪ್ರೀತಿ ಇದೆ ಅಲ್ವಾ ಅಂದ ಕೂಡಲೇ ಎಲ್ಲರೂ ಕೈ ಎತ್ತುತ್ತೀವಿ. ಫುಲ್ ಸ್ನೇಹ ಹೇ, ಫುಲ್ ಹೇ ಯಾ ಅಧೂರ ಹೇ? ಬಾಬನ ಜೊತೆಗೆ ಪೂರ್ಣ ಸ್ನೇಹ ಇದೆಯೋ ಅಥವಾ ಅರ್ಧನೋ ಕೇಳ್ತಾರೆ ಬಾಬಾ. ಅರ್ಧ ಇಲ್ಲಲ್ವಾ? ಸ್ನೇಹ ತೋ ವಾಯ್ದಾ ಕ್ಯಾ ಹೇ? ಹಾಗಾದರೆ ಬಾಬನ ಜೊತೆ ಭಾಳ ಪ್ರೀತಿ ಇದೆ ನನಗೆ. ಹಾಗಾದರೆ ಏನು ಮಾತು ಕೊಡ್ತೀರಿ ಬಾಬನಿಗೆ? ವಾಯ್ದಾ ಕ್ಯಾ ಕಿಯಾ ವಾಯ್ದಾ? ಸಾಥ್ ಚಲೆಂಗೆ, ಅಶರೀರಿ ಬನ್ ಸಾಥ್ ಚಲೆಂಗೆ ಯಾ ಪೀಚೆ ಪೀಚೆ ಆಯಂಗೆ? ಕೇಳ್ತಾರೆ ಬಾಬಾ. ಬಾಬನಿಗೆ ಮಾತು ಕೊಟ್ಟಿದ್ದೀವಲ್ವ, ಬಾಬಾ ನಾನು ನಿನ್ನ ಜೊತೆಗೇ ಇರ್ತೀನಿ, ನಿನ್ನ ಜೊತೆಗೇ ಊಟ ಮಾಡ್ತೀನಿ, ನಿನ್ನ ಜೊತೆಗೇ ಮಲಗ್ತೀನಿ, ನಿನ್ನ ಜೊತೆಗೇ ನಾಳೆ ನಾನು ಮನೆಗೆ ಬರ್ತೀನಿ. ಸಾಥ್ रहेंगे, ಸಾಥ್ ಕಾಯಂಗೆ, ಸಾಥ್ ಚಲೆಂಗೆ. ಬಾಬಾ ಅಂತಾರೆ ಪೀಚೆ ಪೀಚೆ ಆಯಂಗೆ ಅಂತಂದಿರೋ, ಸಾಥ್ ಚಲೆಂಗೆ ಅಂದಿರೋ? ಸಾಥ್ ಚಲೆಂಗೆ. ವಾಯ್ದಾ ಏನು ಮಾಡಿದ್ವಿ ಬಾಬನ ಜೊತೆಗೆ? ಸಾಥ್ ಚಲೆಂಗೆ. थोड़ा टाइम वतन में साथ रहेंगे भी, फिर ब्रह्मा बाबा के साथ फर्स्ट जन्म में आएंगे. यह तो वायदा है ना? ಮಾತು ಕೊಟ್ಟಿದ್ದೀವಲ್ವ, ಬಾಬನ ಜೊತೆಗೆ ನಾವು ಪರಧಾಮಕ್ಕೂ ಜೊತೆಗೆ ಹೋಗೋದು, ನೆಕ್ಸ್ಟ್ ಬ್ರಹ್ಮ ಬಾಬನ ಜೊತೆಗೆ ಫಸ್ಟ್ ಜನ್ಮದಲ್ಲಿ ಬರೋದು, ಹೋಗೋದು ಮತ್ತೆ ಬರೋದು. ವಾಯ್ದೆ ಇದೆ ಅಲ್ವಾ? ಹಾತ್ ನಹಿ ಉಟ್ವಾತೆ ಐಸೆ ಸಿರ್ ಹಿಲಾವೋ, ಹಾತ್ ಉಟಾತೆ ತಕ್ ಜಾಯಂಗೆನಾ? ಬೇಡ. ಕೈ ಎತ್ತಿ ಎತ್ತಿ ಮತ್ತೆ ಸುಸ್ತಾಗ್ಬೋದು, ನೀವು ಗೋಣಲ್ಲಾಡಿಸಿದ್ರೆ ಸಾಕಂತಾರೆ ಬಾಬಾ. जब साथ चलना ही है, पीछे नहीं रहना है, तो बाप भी साथ किसको लेके जाएंगे? ಹೇಳಿ. ಬಾಬಾ ನಿನ್ನ ಜೊತೆಗೇ ನಾನು ಬರ್ತೀನಿ ಅಂತ ನಾವು ಬಾಬನಿಗೆ ವಾಯ್ದೆ ಮಾಡಿದ್ದೀವಿ. ಯಾರು ಬಾಬನ ಜೊತೆಗೆ ಹೋಗ್ತಾರೆ? ಬಾಪ್ ಸಮಾನ್ ಕೋ ಸಾಥ್ ಲೇಕೆ ಜಾಯಂಗೆ. ಯಾರನ್ನು ಬಾಬಾ ಜೊತೆ ಕರ್ಕೊಂಡು ಹೋಗ್ತಾರೆ? ಯಾರು ತಂದೆಯ ಸಮಾನಾಗಿದ್ದಾರೋ ಅವರನ್ನು ನಾನು ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಬಾಪ್ ಕೋ ಭಿ ಅಕೇಲಾ ಜಾನ ಪಸಂದ್ ನಹೀ ಹೈ, ಬಚ್ಚೋಂ ಕೆ ಸಾಥ್ ಜಾನ. ಒಬ್ಬನೇ ಹೋಗಲಿಕ್ಕೆ ನನಗೂ ಪಸಂದಿಲ್ಲ, ಮಕ್ಕಳ ಜೊತೆ ಹೋಗಲಿಕ್ಕೆ ಬಾಬನಿಗೆ ಪಸಂದಿದೆ. ತೋ ಸಾಥ್ ಚಲನೆ ಕೆ ಲಿಯೆ ತಯಾರ್ ಹೈ ನಾ? ಬಾಬನ ಜೊತೆ ಹೋಗಲಿಕ್ಕೆಲ್ಲ ತಯಾರಿದ್ದೀರಲ್ವಾ? ಕಾಂಧೆ ಹಿಲಾವೋ, ಸಭಿ ಚಲೆಂಗೆ. अच्छा, सभी चलने के लिए तैयार है ना? जब बाप जाएंगे तब जाएंगे ना? ಬಾಬಾ ಅಂತಾರೆ ನಾನು ಪರಧಾಮಕ್ಕೆ ಹೋಗುವಾಗ ನೀವು ಬರ್ತೀರಲ್ವಾ? ಜೊತೆಗೇ ಬರ್ತೀರಲ್ವಾ? ಜೊತೆ ಬರಬೇಕಾದ್ರೆ ಏನಾಗಬೇಕು? ಸಮಾನ ಹಿ ಸಾಥ್ ಚಲೆಂಗೆ, ತಂದೆಯ ಸಮಾನ ಆಗಬೇಕು. ಅಭಿ ನಹಿ ಜಾಯಂಗೆ, ಈಗಲೇ ಹೋಗೋದಲ್ಲ. ಅಭಿ ತೋ ಫಾರಿನ್ में लौट कर जाना है. ಬಾಪ ಆರ್ಡರ್ ಕರೆಗಾ, ಬಾಬಾ ಆರ್ಡರ್ ಮಾಡ್ತಾರೆ. ನಷ್ಟ ಮೋಹ ಸ್ಮೃತಿ ಲಬ್ಧಾಕ ಬೆಲ್ ಬಜಾಯೇಗ. ಬಾಬಾ ಆರ್ಡರ್ ಮಾಡ್ತಾರೆ, 1 ಸೆಕೆಂಡಿಗೆ ನಷ್ಟ ಮೋಹ, ಬಾಬಾ ಅಂತಾರೆ ಸ್ಮೃತಿ ಲಬ್ಧ, ಬೆಲ್ ಬಾರಿಸಲ್ಪಡ್ತದೆ. 1 ಸೆಕೆಂಡಿಗೆ ತಂದೆ ಸ್ಮೃತಿಯಲ್ಲಿ ಕೂತ್ಕೊಳ್ಳಿ, ಎಲ್ಲ ಮೋಹದಿಂದ ಭಿನ್ನಾಗಿ. ಸಾಥ್ ಚಲ್ ಪಡೆಂಗೆನಾ? तो तैयारी है ना? स्नेह की निशानी है साथ चलना. ಬಾಬನ ಜೊತೆಗೆ ಭಾಳ ಪ್ರೀತಿ ಇದೆ ಅಂದರೆ ಅವನ ಜೊತೆಗೆ ನಾವು ನಡೆಯೋದು. अच्छा, बाप दादा हर एक बच्चे को दूर से भी नज़दीक अनुभव कर रहा है. ದೂರದಲ್ಲಿ ಮಕ್ಕಳಿದ್ದರೂ ಸಹಿತ ಸಮೀಪದಲ್ಲಿದ್ದಾರೆ ಅಂತ ಅನುಭವ ಮಾಡ್ತಿದ್ದಾರೆ ಬಾಬಾ. जब साइंस के साधन दूर को भी नज़दीक कर सकते हैं, देख सकते हैं, बोल सकते हैं, तो बाप दादा भी. ಇವತ್ತು ನೋಡಿ ಮಧುಬನ್ನಲ್ಲಿ ಬಾಬಾ ಮಿಲ್ಲ ಮಾಡ್ತಾ ಇದ್ದರು, ದೂರದಲ್ಲಿದ್ದರೂ ನಾವು ವಿಜ್ಞಾನದ ಸಾಧನದಿಂದ ಸಮೀಪದಲ್ಲೇ ಇದ್ದೀವಿ, ಎದುರಿನಲ್ಲೇ ಇದ್ದೀವಿ, ನೋಡ್ತಾ ಇರ್ತೀವಿ, ಬಾಬನ ಮಾತನ್ನು ಕೇಳ್ತಾ ಇರ್ತೀವಿ. ಬಾಬಾ ಅಂತಾರೆ ಬಾಪ್ ದಾದಾ भी दूर बैठे हुए बच्चों को सबसे नज़दीक देख रहे हैं. ನಾವು ವಿಜ್ಞಾನದ ಸಾಧನಗಳಿಂದ ಸಮೀಪದಲ್ಲಿ ನೋಡ್ತಿದ್ದೀವಿ. ಬಾಬನ ಹತ್ರ ಯಾವ ಸಾಧನವೂ ಇಲ್ಲ, ಅವನು ಸರ್ವಶಕ್ತಿವಂತ. ದೂರದಲ್ಲಿದ್ದಂಥ ಮಕ್ಕಳನ್ನು ಏನು ಮಾಡ್ತಾರೆ ಬಾಬಾ? ಸಮೀಪದಲ್ಲಿ ನज़दीक ನೋಡ್ತಿದ್ದಾರೆ. ದೂರ ನಹೀ ಹೋ,
ದಿಲ್ ಮೇ ಸಮಾಯೆ ಹುಯೇ ಹೋ, ದೂರದಲ್ಲಿಲ್ಲ, ನೀವು ನನ್ನ ಹೃದಯದಲ್ಲಿ ಅಡಗಿದ್ದೀರಿ. तो बाप दादा विशेष टर्न के अनुसार आए हुए बच्चों को अपने दिल में, नयनों में समाते हुए एक एक को साथ चलने वाले, साथ रहने वाले, साथ राज्य करने वाले देख रहे हैं. ಅಂದರೆ ವಿಶೇಷವಾಗಿ ಯಾರ್ದು ಟರ್ನ್ ಇರ್ತದಲ್ಲ, ಅವರು ಬಂದಿರ್ತಾರೆ ಮಧುವನಕ್ಕೆ, ಅವರನ್ನು ಬಾಬಾ ಸ್ಪೆಷಲಾಗಿ ನೋಡ್ತಾ ಇದ್ದಾರೆ. ಅವರನ್ನು ಹೃದಯದಲ್ಲಿ, ನಯನದಲ್ಲಿ ಸಮಾವೇಶಗೊಳಿಸಿಕೊಂಡು ಒಬ್ಬರೊಬ್ಬರು ಸಹಿತ ನನ್ನ ಜೊತೆಗೆ ನಡೆಯುವಂಥವರು, ಒಬ್ಬರೊಬ್ಬರು ನನ್ನ ಜೊತೆಗೆ ಇರುವಂಥವರು, ಒಬ್ಬರೊಬ್ಬರು ನನ್ನ ಜೊತೆಗೆ ರಾಜ್ಯ ಭಾರ ಮಾಡಲಿಕ್ಕೆ ಬರುವಂಥವರು ಅಂತ ನಾನು ನೋಡ್ತಾ ಇದ್ದೀನಿ. ಹೌದಲ್ಲೋ? ಈಗ ನಾವು ಜೊತೆಗಿರೋದು, ಜೊತೆಗೇ ಹೋಗೋದು, ನಂತರ ಬ್ರಹ್ಮ ಬಾಬರವರ ಜೊತೆಗೆ ರಾಜ್ಯಭಾರ ಮಾಡಲಿಕ್ಕೆ ಬರೋದು. तो आज से सारे दिन में बार बार कौन सी ड्रिल करेंगे? ಇವತ್ತು ಇಡೀ ದಿನ ಯಾವ ಡ್ರಿಲ್ ಬಾರಿ ಬಾರಿ ಮಾಡ್ತೀರಿ? ಅಭಿ ಅಭಿ ಏಕ್ ಸೆಕೆಂಡ್ ಮೇ ಆತ್ಮ ಅಭಿಮಾನಿ. ಯಾವ ಡ್ರಿಲ್? 1 ಸೆಕೆಂಡಿನಲ್ಲಿ ಆತ್ಮ ಅಭಿಮಾನಿ. अपने शरीर को देखते हुए भी अशरीरी स्थिति में न्यारा और बाप का प्यारा अनुभव कर सकते हो ना. 1 ಸೆಕೆಂಡಿಗೆ ಆತ್ಮಾಭಿಮಾನಿ, 1 ಸೆಕೆಂಡಿಗೆ ಅಶರೀರಿ ಸ್ಥಿತಿ, ನ್ಯಾರ ಮತ್ತು ಬಾಬನಿಗೆ ಪ್ಯಾರ. 1 ಸೆಕೆಂಡ್ ಅಶರೀರಿ ಸ್ಥಿತಿ, ಎಲ್ಲದರಿಂದ ನ್ಯಾರ, ಬಾಬನಿಗೆ ಪ್ಯಾರ, ಎಲ್ಲ ಮೋಹ ನಷ್ಟ, ನಿರಂತರ ಸ್ಮೃತಿ ಸ್ವರೂಪ. ಬಾಬನ ಜೊತೆಗೇ ಇದ್ದೀನಿ, ಅಶರೀರಿಯಾಗಿ ಒಬ್ಬ ತಂದೆಯ ಜೊತೆಗೇ ಪರಿಣಾಮದಲ್ಲಿದ್ದೀನಿ. ಬಾಬಾ ತಿಳಿಸ್ತಿದ್ದಾರೆ, ಅಭಿ 1 ಸೆಕೆಂಡ್ ಮೇ ಅಶರೀರಿ ಭವ. 1 ಸೆಕೆಂಡಿಗೆ ಅಶರೀರಿ ಭವ, ಶರೀರದಿಂದ ಭಿನ್ನ ಅಶರೀರಿ ಸ್ಥಿತಿ, ಈ ಜಗತ್ತಿನಿಂದ ನ್ಯಾರ, ಬಾಬರವರಿಗೆ ಪ್ಯಾರ. 1 ಸೆಕೆಂಡ್ ಮೇ ಆತ್ಮ ಅಭಿಮಾನಿ, 1 ಸೆಕೆಂಡ್ ಮೇ ಅಶರೀರಿ. बाबा ಹೇಳ್ತಿದ್ದಾರೆ, बाप दादा ने ड्रिल कराई, ऐसे बीच बीच में सारे दिन में कैसे भी 1 मिनट निकाल इस अभ्यास को पक्का करते चलो. ಇಡೀ ದಿನದಲ್ಲಿ ನಡುವೆ ನಡುವೆ 1 ನಿಮಿಷ ಸಮಯ ತೆಗೆದು ಈ ಡ್ರಿಲ್ಲನ್ನು ಅಭ್ಯಾಸ ಮಾಡಿಕೊಳ್ಳಿ, ಪಕ್ಕ ಮಾಡಿಕೊಳ್ಳಿ. ಬಾಪ್ ದಾದಾ ಜಾನ್ತೆ ಹಿ ಆಗೆ ಕಾ ಸಮಯ ಅತಿ ಹಾಹಾಕಾರ ಕಾ ಹೋಗಾ. ಮುಂದಕ್ಕೆ ಸಮಯ ಬಹಳ ಹಾಹಾಕಾರದ ಸಮಯ ಇರ್ತದೆ. 1 ಸೆಕೆಂಡಿಗೆ ನ್ಯಾರಾಗಬೇಕು, 1 ಸೆಕೆಂಡಿಗೆ ಅಶರೀರಿ, 1 ಸೆಕೆಂಡಿಗೆ ಆತ್ಮಾಭಿಮಾನಿ, 1 ಸೆಕೆಂಡಿಗೆ ನಷ್ಟಮೋಹ. आप सबको सकाश देनी पड़ेगी. ಎಲ್ಲ ಕಡೆ ಹಾಹಾಕಾರ ಇರ್ತದೆ, ಆವಾಗ ನಾವು ಸಕಾಶ್ ಕೊಡಬೇಕಾಗ್ತದೆ. ಸಕಾಶ್ ದೇನೆ ಮೇ ಹಿ ಆಪ್ಕಾ ಅಪನಾ ತೀವ್ರ ಪುರುಷಾರ್ಥ ಹೋ ಜಾಯೇಗಾ. ಎಲ್ಲರಿಗೂ ಸಕಾಶ್ ಕೊಡುವಂತಹ ತೀವ್ರ ಪುರುಷಾರ್ಥ ನಮ್ಮದಾಗಿರ್ತದೆ. ಅಂತಿಮ ಸಮಯದಲ್ಲಿ, ಹಾಹಾಕಾರದ ಸಮಯದಲ್ಲಿ थोड़े समय में सकाश द्वारा सर्व शक्तियाँ देनी पड़ेगी. ಸ್ವಲ್ಪ ಸಮಯದಲ್ಲೇ ಸಕಾಶಿನ ಮೂಲಕ ಸರ್ವಶಕ್ತಿಯನ್ನು ಕೊಡಬೇಕಾಗ್ತದೆ. और जो ऐसे नाजुक समय में सकाश देंगे, जितनों को देंगे, चाहे बहुतों को चाहे थोड़ों को, उतने ही द्वापर और कलयुग के भक्त उनके बनेंगे. ನಾವೇನು ಸ್ವಲ್ಪ ಸಮಯ ಕೊಡ್ಬೋದು ಸಕಾಶ. ಬಾಬಾ ಅಂತಾರೆ ನಾಜೂಕ್ ಸಮಯದಲ್ಲಿ ಎಷ್ಟಾಗ್ತದಷ್ಟು ಕೊಡ್ಬೋದು, ಭಾಳ ಜನರಿಗೂ ಕೊಡ್ಬೋದು, ಸ್ವಲ್ಪ ಜನರಿಗೂ ಕೊಡ್ಬೋದು. ನಾವು ಯಾರಿಗೆ ಸಕಾಶ ಕೊಡ್ತೀವೋ ಅವರು ದ್ವಾಪರ ಮತ್ತು ಕಲಿಯುಗದಲ್ಲಿ ನಮ್ಮ ಭಕ್ತರಾಗ್ತಾರೆ. तो संगम पर हरेक भक्त भी बना रहे हैं. ಸಂಗಮ ಯುಗದಲ್ಲಿ ನಮ್ಮ ದ್ವಾಪರ ಕಲಿಯುಗದ ಭಕ್ತರನ್ನು ತಯಾರು ಮಾಡ್ತಾ ಇದ್ದೀವಿ. दिया हुआ सुख शांति उनके दिल में समा जाएगा. ಬಾಬನಿಂದ ನಮಗೆ ಸುಖ ಶಾಂತಿ ಸಿಕ್ಕಿದೆ, ನಾವು ಮತ್ತೊಬ್ಬರಿಗೇನು ಸುಖ ಶಾಂತಿ ಕೊಡ್ತೀವೋ ಅವರ ದಿಲ್ಲಲ್ಲಿ ಏನಾಗ್ತದದು ಸಮ ಜಾಯೇಗಾ. ಭಕ್ತಿ ಕೆ ರೂಪ ಮೇ ಆಪ್ಕೋ ರಿಟರ್ನ್ ಕರೆಂಗೆ. ಅವರು ಭಕ್ತಿ ಮಾಡುವ ರೂಪದಲ್ಲಿ ನಮಗೆ ರಿಟರ್ನ್ ಮಾಡ್ತಾರೆ. ನಾವೇನೀಗ
ಸುಖ ಶಾಂತಿಯನ್ನು ಕೊಡ್ತೀವೋ, ಸಕಾಶ ಕೊಡ್ತೀವೋ, ಅದು ಅವರ ದಿಲ್ಲಲ್ಲಿ ಕುಂತು ಬಿಡ್ತದೆ. द्वापರದ ನಂತರ भक्ति के रूप में आपको रिटर्न करेंगे. अच्छा, चारों ओर के बाप दादा के नयनों के नूर, विश्व के आधार, उद्धार करने वाले आत्माएं, मास्टर, दुख हरता, सुख करता, विश्व परिवर्तक बच्चों को बहुत बहुत दिल का स्नेह, दिल का याद, प्यार और पदम 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 वरदान स्वीकार हो. ನಾಲ್ಕು ಕಡೆಯ ಬಾಪ್ತಾದರವರ ಕಣ್ಮಣಿಗಳು, ವಿಶ್ವದ ಆಧಾರ ಮೂರ್ತಿಗಳು, ಉದ್ಧಾರ ಮಾಡುವಂಥವರು, ಮಾಸ್ಟರ್, ದುಃಖ ದೂರ ಮಾಡಿ ಸುಖ ಕೊಡುವ ವಿಶ್ವ ಪರಿವರ್ತಕ ಮಕ್ಕಳಿಗೆ ಬಾಬರವರು ಬಹಳಷ್ಟು ಹೃದಯ ತುಂಬಿದ ಸ್ನೇಹ, ನೆನಪು, ಪ್ರೀತಿ, ಪದಂ ಪದಂ ಪಟ್ಟಿನಷ್ಟು ವರದಾನವನ್ನು ಸ್ವೀಕರಿಸಿರಿ. ಅಚ್ಚ, ಇವತ್ತಿನ वरदान कंबाइंड स्वरूप की स्मृति और पोजीशन के नशे द्वारा कल्प कल्प के अधिकारी भव. ನಾನು ಮತ್ತು ಬಾಬಾ ಯಾವಾಗಲೂ ಜಂಟಿಯಾಗಿರಬೇಕು. ನಾನೆಂದಿಗೂ ಒಂಟಿಯಾಗಿರಬಾರ್ದು. ಕಂಬೈಂಡ್ ನಾನು ಮತ್ತು ಬಾಬಾ ಯಾವಾಗಲೂ ಜಂಟಿಯಾಗಿರಬೇಕು. ಆ ರೂಪದ ಸ್ಮೃತಿ ಮತ್ತು ಪೊಸಿಷನ್, ಇದರ ನಶೆಯ ಮೂಲಕ ಕಲ್ಪಕಲ್ಪದ ಅಧಿಕಾರಿ ಆಗಿರಿ. ಕಂಬೈಂಡ್ ಸ್ವರೂಪದ ಸ್ಮೃತಿ ಮತ್ತು ಪೊಸಿಷನ್ನಿನ ನಶೆಯ ಮೂಲಕ ಕಲ್ಪಕಲ್ಪದ ಅಧಿಕಾರಿ ಆಗಿರಿ. ಮೈ ಅವ್ರ ಮೇರಾ ಬಾಬಾ. ಕಂಬೈಂಡ್ ಅಂದ್ರೇನು? ನಾನು ಮತ್ತು ನನ್ನ ಬಾಬಾ. ಅಂದರೆ ಶ್ರೇಷ್ಠ ಪೊಸಿಷನ್ ಸದಾ ಸ್ಮೃತಿಯಲ್ಲಿರಬೇಕು. ಇವತ್ತು ನಾವು ಬ್ರಾಹ್ಮಣರು ಕಲ್ ದೇವತಾ ಬನೆಂಗೆ. ಹಮ್ ಸೋ ಹಮ್. ಈ ಮಂತ್ರ ಸದಾ ನೆನಪಿಟ್ಕೊಳ್ಳಿ. ಈ ನಶೆ ಮತ್ತು ಖುಷಿಯಲ್ಲಿ ಹಳೆಯ ಜಗತ್ತನ್ನು ಸಹಜವಾಗಿ ನಾವು ಮರೆತು ಬಿಡ್ತೀವಿ. ಸದಾ ಈ ವಿಶೇಷತೆಯಲ್ಲಿ ನಾವೇ ಕಲ್ಪಕಲ್ಪದ ಅಧಿಕಾರಿ ಆತ್ಮಗಳು. ಹಮ್ ಹಿ ತೇ, ಹಮ್ ಹಿ ಹೈ, ಹಮ್ ಹಿ ಕಲ್ಪಕಲ್ಪ ಹೋಂಗಿ. ಇವತ್ತಿನ ಸ್ಲೋಗನ್ ವರದಾನ ಕ್ಲಿಯರ್ ಆಯ್ತಲ್ವಾ? ಬಾಬನ ಜೊತೆಗೆ ಕಂಬೈಂಡ್ ಸ್ವರೂಪದ ಸ್ಮೃತಿ ಮತ್ತು ಆ ಪೊಸಿಷನನ್ನು ನಶೆಯಲ್ಲಿರಬೇಕು. ಕಲ್ಪಕಲ್ಪದ ಅಧಿಕಾರಿ ಆಗಿರಿ. ಸ್ಲೋಗನ್ ಸ್ವಯಂ का स्वयं ही टीचर बनो तो सर्व कमजोरियाँ स्वतः समाप्त हो जाएगी. ತಮಗೆ ತಾವೇ ಟೀಚರ್ ಆಗಿರಿ, ಎಲ್ಲ ದುರ್ಬಲತೆಗಳು ಸ್ವತಃ ಸಮಾಪ್ತಿಯಾಗುತ್ತದೆ. ಯಾರಿಗೆ ಯಾರು ಟೀಚರ್? ನನಗೆ ನಾನೇ ಟೀಚರ್. ಟೀಚ್ ಮಾಡೋರೇ ಟೀಚರ್. ನಮಗೆ ನಾವೇ ಟೀಚ್ ಮಾಡಬೇಕು. ಆವಾಗ ಎಲ್ಲ ದುರ್ಬಲತೆಗಳು ಸಹಜವಾಗಿ ಸಮಾಪ್ತಿಯಾಗ್ತದೆ. ಅವ್ಯಕ್ತ ಇಶಾರೆ. ಇಸ್ ಅವ್ಯಕ್ತ ಮಾಸ್ ಮೇ ಬಂಧನ ಮುಕ್ತರಾಗಿದ್ದು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿ. ವೈಸೆ ಬಂಧನ್ ಕಿಸಿ ಕೋ ಭಿ ಅಚ್ಚಾ ನಹೀ ಲಗ್ತಾ. ಬಂಧನ ಯಾರಿಗೂ ಇಷ್ಟವಾಗುವುದಿಲ್ಲ. ಲೇಕಿನ್ ಜಬ್ ಪರವಶ ಹೋ ಜಾತೆ तो बंध जाते. परवश आದ ಕೂಡಲೇ ಬಂಧಿಸಲ್ಪಡ್ತಾರೆ. तो ಚೆಕ್ ಕರೋ ಪರವಶಾತ್ಮ ಹೈ ಯಾ ಸ್ವತಂತ್ರ ಆತ್ಮ ಹೈ. ನಾನು ಯಾವುದಕ್ಕಾರು ವಶ ಆಗಿದ್ದೀನೋ, ಪರವಶ ಆಗಿದ್ದೀನೋ ಅಥವಾ ಸ್ವತಂತ್ರನೋ ಚೆಕ್ ಮಾಡ್ಕೊಳ್ಳಿ. ಜೀವನ್ ಮುಕ್ತಿ ಕ ಮಜಾ ತೋ ಅಭಿ ಹೈ ನಾ. ಜೀವನದಲ್ಲಿದ್ದುಕೊಂಡು ಮುಕ್ತಿಯ ಅನುಭವ ಮಾಡುವಂಥ ಮಜಾ ಈಗ ತಾನೇ. भविष्य में जीवन मुक्त जीवन बंध का ಕಾಂಟ್ರಾಸ್ಟ್ नहीं होगा. ಸತ್ಯಯುಗದಲ್ಲಿ ಜೀವನ್ ಮುಕ್ತ, ಜೀವನ ಬಂಧನ, ಈ ಕಾಂಟ್ರಾಸ್ಟೇ ಇರಂಗಿಲ್ಲ. ಇಸ್ ಸಮಯಕ್ಕೆ ಜೀವನ್ ಮುಕ್ತ का ಅನುಭವ ಶ್ರೇಷ್ಠ है ಅಲ್ವಾ? ಕಹಿನೂ ತಿಂದಿವಿ, ಸಿಹಿನೂ ತಿಂತಾ ಇದ್ದೀವಿ. ಆವಾಗ ಸಿಹಿಯ ಮಹತ್ವತೆ ಗೊತ್ತಾಗ್ತದೆ. ಹೌದು. ಸತ್ಯುಗದಲ್ಲಿ ಜೀವನ ಬಂಧನ ಏನಂತಲೇ ಗೊತ್ತಿಲ್ಲ. ಸತ್ಯುಗದಲ್ಲಿ ಎಲ್ಲರೂ ಜೀವನ ಮುಕ್ತ ಇರ್ತಾರೆ, ಜೀವನ ಬಂಧನದ ಅನುಭವನೇ ಇಲ್ಲ. ಸಂಗಮ ಯುಗದಲ್ಲಿ ಜೀವನ ಬಂಧನ ಏನಂತ ಗೊತ್ತು ನಮಗೆ, ಈಗ ಜೀವನ ಮುಕ್ತಿಯ ಅನುಭವ ಆಗ್ತಾಯಿದೆ. ಆವಾಗ ಇದರ ಮಹತ್ವತೆ ನಮಗೆ ಜಾಸ್ತಿ. ಅದಕ್ಕೆ ಈ ಸಮಯದಲ್ಲಿ ಜೀವನ್ ಮುಕ್ತತೆಯ ಅನುಭವ ಶ್ರೇಷ್ಠವಾದುದು. ಜೀವನ್ ಮೇ ಹಿ ಲೇಕಿನ್ ಮುಕ್ತ ಹೈ, ಬಂಧನ್ ಮೇ ನಹಿ ಹೈ. ಜೀವನ ಇದೆ, ಆದರೆ ನಾನು ಮುಕ್ತ, ಯಾವ ಬಂಧನನೂ ಸಹಿತ ಇಲ್ಲ. ಆದ್ದರಿಂದ ಜೀವನ್ ಮುಕ್ತ ಸ್ಥಿತಿ ಅನುಭವ ಮಾಡೋಣ.
ಇವತ್ತಿನ ಸಮಾನ ನಾನಾತ್ಮ ಸ್ವತಂತ್ರ ಆತ್ಮನಾಗಿದ್ದೀನಿ. ನಾನು ಸ್ವತಂತ್ರ ಆತ್ಮನಾಗಿದ್ದೀನಿ ಅಂತ. ಓಂ ಶಾಂತಿ. ख्यालों को यूं खूबसूरत करो, ख्यालों को यूं खूबसूरत करो, दिल खुदाई मोहब्बत से भर जाएगा, ख्वाबों को तुम खुशनुमा पाओगे, ख्वाबों को तुम खुशनुमा पाओगे, आसमां से जन्नत उतर आएगा, इन ख्यालों में ऐसी है ताकत भरी, मोम पत्थर को कर दे वो कारीगरी, ये बना दे फरिश्ता ये हूर और परी, क्या गजब की है इनकी भी जादूगरी, इनसे सारे ज़माने की खिदमत करो, इनसे सारे ज़माने की खिदमत करो, खुद दुआओं से दामन सवर जाएगा, ख्यालों को यूं खूबसूरत करो। ख्याल कीमती है यूं न जाया करो, अश्कों को न बेवजह बहाया करो, मुंतजिर हो खुदा की फकत याद में, भूल करना किसका दिल दुखाया करो, मुश्किलें मिटा देगा वो मुश्किल कुसान, मुश्किलें मिटा देगा वो मुश्किल कुसान, रूह में वो ताकत भर जाएगा, ख्यालों को यूं खूबसूरत करो, ख्यालों को यूं खूबसूरत करो, दिल खुदाई मोहब्बत से भर जाएगा, ख्वाबों को तुम खुशनुमा पाओगे, ख्वाबों को तुम खुशनुमा पाओगे, आसमां से जन्नत उतर आएगा, ख्यालों को यूं खूबसूरत करो, ख्यालों को यूं खूबसूरत करो, ख्यालों को यूं खूबसूरत करो। ओम शांति, ओम शांति,